ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳ ಚರಣಗಳಿಗೆ ಶತಕೋಟಿ ನಮಸ್ಕಾರಗಳನ್ನು ಅರ್ಪಿಸುತ್ತಾ ನನಗೆ ಮಾರ್ಗದರ್ಶಕರಾದ ಕೋಟೇಶ್ವರ ಸರ್, ಮಂಗಳಾ ಮೇಡಮ್ ಹಾಗೂ ಈ ವೇದಿಕೆಯಲ್ಲಿ ಅವಕಾಶ ಕೊಟ್ಟಂತ ಮಹಾವತಾರ್ ಫೌಂಡೇಶನ್ ರಂಗನಾಥ್ ಸರ್ಗೂ, ಈ ವೇದಿಕೆಯನ್ನು ಪರಿಚಯ ಮಾಡಿಸಿದ ಗೀತಾ ಮೇಡಮ್ ಅವರಿಗೂ, ಎಲ್ಲಾ ಗುರು ವೃಂದಕ್ಕೂ ಹೃದಯಪೂರ್ವಕ ನಮನಗಳು ಹಾಗೂ ನನ್ನ ತಂದೆ ತಾಯಿಯರಿಗೆ ತಮಗೆಲ್ಲವರು ಭಕ್ತಿಪೂರ್ವಕ ನಮನಗಳು. ಅಲ್ಲಮರು ಮಾಸ್ಟರ್ಸ್ ತಾವೆಲ್ಲ ಕೇಳಿರ್ಬೇಕು. ಅಲ್ಲಮರ ವಚನಗಳಂದ್ರೇನೆ ಬೆಡಗಿನ ವಚನಗಳು ಅಂತ ಒಂದು ಪ್ರಸಿದ್ಧಿ. ಬೆಡಗಿನ ವಚನಗಳು ಅಂತಾರೆ. ಬೆಡಗು ಅಂದ್ರೆ ಒಂಥರ ನಾವ್ ಹಳ್ಳಿ ಕಡೆ ಅಂತೀವಲ್ಲ, ಹೇಳೋ ಮೇಲೆ ಒಂಥರ ಅರ್ಥ ಇದ್ರೆ ಒಳಗಡೆನೆ ಮೇಡಮ್ ಕೇಳಿಸ್ತದ್ರಿ? ಕೇಳಿಸ್ತಾ ಇದೆ ಮ್ಯಾಮ್. ಒಂದ್ ನಿಮಿಷ ಮ್ಯಾಮ್, ಸ್ವಲ್ಪ ಏನೋ ಮಿಸ್ಟೇಕ್ ಆಯ್ತು, ಒಂದ್ ನಿಮಿಷ. ಅಡಚಣೆಗಾಗಿ ಕ್ಷಮಿಸಿ ಮಾಸ್ಟರ್ಸ್. ಅಲ್ಲಂ ಪ್ರಭುಗಳು ವಚನಗಳಂದ್ರ ಬೆಳಗಿನ ವಚನಗಳು ಅಂತ ಪ್ರಸಿದ್ಧಿ. ಒಂಥರ ಅವರು ಹೆಂಗಂದ್ರ ಮೇಲೇನೆ ಬೇರೆ ತರ ಅರ್ಥ ಇದ್ರ ಒಳ ಅರ್ಥನೇ ಬೇರೆ ತರ ಇರ್ತದ. ಅದು ಸಾಮಾನ್ಯರಿಗೆ ಅರ್ಥ ಆಗೋದು ಕಷ್ಟ ಮೇಡಮ್. ಒಂದೊಂದು ತಿಳ್ಕೊಂಡ್ರೆ ಬಹಳ ಅದ್ಭುತ ಅವು. ಅವ್ರ ವಚನಗಳನ್ನ ಒಂದು ಹೆಂಗಂದ್ರ ಅವ್ರು ಹೇಳೋ ಪ್ರಯತ್ನ ಮಾಡ್ತೀವಿ. ಅವ್ರು ಏನಂತಾರಂದ್ರ, ಸುಮ್ನೆ ಶಿವಾಸಾದಿ ಪೀಠಾಧಿಪತಿಗಳವರು ಅವರ ಮೇರು ಶಿಖರದಲ್ಲಿ ರಾರಾಜಿಸುತ್ತಿರುವ ಅವರ ವಚನಗಳನ್ನು ಪಠಿಸುವುದೇ ನನಗೆ ಒದಗಿ ಬಂದ ಸೌಭಾಗ್ಯ ಅಂತ ಅನ್ಕೊಂಡು ನಾನು ಹೇಳಂಗಿಲ್ರಿ, ನುಡಿಯಂಗಿಲ್ಲ, ಅವರೇ ಬಂದು ನನ್ನ ನಾಲಿಗೆ ಮೇಲೆ ನುಡಿಸ್ತಾರ ಅಂತ ತಿಳ್ಕೊಂಡು ನಾನೊಂದು ಮಾಧ್ಯಮವಾಗಿ ಇದೊಂದು ನಾನು ಹೇಳುವಂತ ಪ್ರಯತ್ನ ಮಾಡ್ತೀನಿ ಅಷ್ಟೇ. ಶಿವಸ್ವರೂಪಿಯಾದ ಅಲ್ಲಮರಿಗೆ ನನ್ನ ಅನಂತ ಕೋಟಿ ನಮಸ್ಕಾರ ಅರ್ಪಿಸುತ್ತಾ, ಶಿವನ ಒಂದು ಅವತಾರ ಅಂತಾನೆ ಹೇಳ್ತಾರೆ ಅಲ್ಲಂ ಪ್ರಭುಗಳು. ಜನ್ಮ ಅಂದ್ರೆ ಶಿವನ ಒಂದು ಅಂಶ ಅಂತಾನೆ ಹೇಳ್ತಾರೆ. ಇವರ ಜನ್ಮಸ್ಥಳ ನಾನ್ ತಿಳ್ಕೊಂಡ ಪ್ರಕಾರ ಶಿವಮೊಗ್ಗ ಜಿಲ್ಲೆ ಬೆಳ್ಳೆಗಾಮಿ. ತಂದೆ ಹೆಸರು ನಿರಹಂಕಾರಿ, ತಾಯಿ ಸುಜ್ಞಾನಿ. ರಾಜವಂಶದಲ್ಲಿ ಹುಟ್ಟಿದವರಂತ ಎಲ್ಲ ಬಸವರಾಜರ ಒಂದು ಬರೆದ ಪುಸ್ತಕದಾಗ ನಾ ಮಾಹಿತಿ ತಗೊಂಡಿದ್ದೇನ್ರಿ. ಮತ್ತ ಮದ್ದಳೆ ಬಾರಿಸೋದನ್ನ ಇವರು ರೂಢಿಗತ ಮಾಡ್ಕೊಂಡಿರ್ತಾರೆ. ಮಾಯಾ ಕೋಲಾಹಲ ಅಂತ ಕರೀತಾರೆ. ಮಾಯಾ ಕೋಲಾಹಲಿ ಅಂತ ಯಾಕೆ ಕರೀತಾರ ಅಂತಂದ್ರೆ, ಭಾಷೆ ತಿಳಿದ್ರು ತಾವೆಲ್ಲ 7 ಮಂಟಪ ಇದ್ದ ಬನವಾಸಿಯಲ್ಲಿ ಮಧುಕೇಶ್ವರ ದೇವಾಲಯ ಅಂತ ಅದ. ಅಲ್ಲಿ ಇವರು ಅಲ್ಲಮರು ಮದ್ದಳೆ ಬಾರಿಸ್ತಿರ್ತಾರ. ಅಲ್ಲಿ ಮಾಯಾದೇವಿಯನ್ನು ರಾಜಕುಮಾರಿ ಇವ್ರನ್ನ ನೋಡಿ ಮದುವೆ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತಾಳ. ಇವ್ರ ಅಲ್ಲಮರು ನನಗೆ ಆಗುದಿಲ್ಲ ಅಂತ ಹೇಳ್ತಾರ. ಅವಳನ್ನ ಸಿರ ತಗ್ತಾಳ. ಆಗುದಿಲ್ಲ ಅಂತಂದ್ರೆ ನಡೆಯಂಗಿಲ್ಲ, ನಾನು ನೃತ್ಯ ಮಾಡಿ ನಾನು ಸೋತೆ ಅಂದ್ರೆ ಬಿಡ್ತೀನಿ, ನೀವು ಸೋತ್ರ ನನ್ನ ಮದುವೆ ಆಗ್ಬೇಕು ಅಂತ ಒಂದು ಸಿರತ್ ಹಾಕ್ತಾಳ ಅಲ್ಲಮರಿ. ಆಯ್ತು ಅಂತ ಅವಳು ನೃತ್ಯ ಮಾಡ್ತಾಳ. ಅಲ್ಲಿ ನಾನು ಪ್ರವಾಸದ ನೋಡಿದೊಂದು ಈ ತರ ಹೆಂಗಂದ್ರ, ಒಂದು ಕಂಬದಲ್ಲಿ ಒಂದೇ ಸಲಕ್ಕೆ ಒಂದ್ ಕೈ ಮಾಡಿದ್ರೆ 4 ತರ ಕೈ ಕಾಣಿಸ್ತಿರ್ತಾವ. ಆ ತರದಲ್ಲಿ ಒಂದು ಕಂಬದ ವಿಶಿಷ್ಟತೆನೇ ಇದೆ. 7 ಪ್ರಾಂಗಣ, ಒಂದು ಪ್ರಾಂಗಣದಲ್ಲಿ ನೃತ್ಯ ಪ್ರಾಂಗಣ ಅಂತಾನೆ ಅದ. ಅಲ್ಲಿ ಅವರು ನೃತ್ಯ ಮಾಡಿಲ್ಲಂತ ಅವಳು ಮಾಯಾದೇವಿ. ಇವಳು ಮದ್ದಳೆ ಬಾರಿಸ್ತಿದ್ರು. ಇವ್ರ ಮದ್ದಳೆಗೆ ಬಾರಿಸ್ತಾ ಇವ್ರು ಇನ್ನ ಅದ್ರೊಳಗೆ ಮುಳುಗಿರ್ತಾರ. ಅವಳು ನೃತ್ಯ ಮಾಡಿ ಮಾಡಿ ಸೋತು ಬಿದ್ದು ಹೋಗ್ತಾಳ. ಅದಕ್ಕೆ ಇವರಿಗೆ ಮಾಯಾ ಕೋಲಾಹಲಿನ ಅಂತಾರ. ಮಾಯೆಯನ್ನು ಗೆದ್ದವನು ಅಂತ ಕರೀತಾರ ಅವ್ರು ಈ ಒಂದು ಕಥೆ ಒಳಗ. ಇನ್ನೊಂದು ಕಥೆಯನ್ನು ಹರಿಹರದ ಬರದ ಪ್ರಕಾರ ಅವ್ರೇನ್ ಹೇಳ್ತಾರ, ಕಾಮಲತೆಯನ್ನು ಮದುವೆ ಆಗ್ತಾರ ಇವ್ರು. ಅವಳು ಸ್ವಲ್ಪ ದಿವಸದಲ್ಲಿಯೇ ಮರಣ ಹೊಂದುತ್ತಾಳ. ಅವಾಗ ಅವಳ ಲೆಕ್ಕಾಗದನೆ ಬಹಳ ನೋವು ಹೋಗ್ತಾರ. ಹೇಳ್ತೀವಿ, ಈ ಹೆಣ್ಮಕ್ಳಾದ್ರ 10 ದುಃಖನ ಹೊತ್ತಾರ. ಗಂಡ್ ಮಕ್ಳಾದ್ರ ಏನ್ ಮಾಡ್ತಾರ, ನೆಲ ಬರಿತಾನ, ಒಂದ್ ಕಡ್ಡಿ ತಗೊಂಡು ನೆಲ ಬರಿತಾನ, ಮಗನಿಗೆ ಇಷ್ಟ ತ್ರಾಸ ಆಗ್ಯದ ಅಂತ ತಾಯಿ ಅದಕ್ಕೆ ಅಂತಿರ್ತಾಳ. ಕೇಳಿರೋದ್ ನೀವೆಲ್ಲ. ನೆಲ ಬರಿತಾರ ಕಡ್ಡಿ ತಗೊಂಡು ಅಂದ್ರ ಅವ್ನ್ ಹೊರಗ್ ಹಾಕದೆ, ಕಣ್ಣೀರ್ ಹೊರಗ್ ಹಾಕದೇ ಇದ್ದಾಗ ಯಾವ ತರ ಒಂದು ನಮ್ಮ ದೇಹದ ಭಾಗದಿಂದ ಹೊರಗ್ ಹಾಕಂತ ಪ್ರಯತ್ನ ಮಾಡ್ಕೋತ ಅವ್ರು ಅದ್ರೊಳಗ್ ಮುಳುಗಿರ್ತಾರ. ಒಂದ್ ಕಡೆ ಹೋಗಿ ಕುಂತು ತಮ್ಮ ಹೆಬ್ಬಾಳಲ್ಲೇ ಹಿಂಗ ಗೆರಿ ಹಾಕ್ತಿರ್ತಾರ. ಅವಾಗ ಕಾಲಿಗೆ ಏನೋ ಒಂದು ಚುಚ್ಚಿದ ಅನುಭವ ಆಗ್ತದ. ಅದನ್ನ ಅದೇ ತರ ಬಗಿತಾರ. ಒಟ್ಟು ಎಲ್ಲಾನು ಶೂನ್ಯ ಆಗಿ ಹೋಗಿ ಕುಂತಂತವ್ರು ಅದನ್ನ ಅಗಿತಾರ. ಅಲ್ಲೊಂದು ಗೋಪುರದ ಕಳಶ ಕಾಣಿಸ್ತದ. ಫಸ್ಟ್ ಕಳಶ ಕಾಣಿಸ್ತದ. ಕಳಶ ಕಂಡ ತಕ್ಷಣ ಅವ್ರಿಗೇನೋ ಇಲ್ಲಿ ವಿಶೇಷತೆ ಇದೆ ಅಂತ ಅನ್ಸ್ಕೊಂಡು ಆ ಸಂಬಂಧಪಟ್ಟಂಗ ಅಧಿಕಾರಿಗಳಿಗೆ ಕರೆ ಕೊಡ್ತಾರ, ಬರ್ರಿ ಇದನ್ನ ನೋಡ್ ಬರ್ರಿ ಅಂತ ಹೇಳಿ. ಅಲ್ಲಿ ಮಹಾರಾಜನ್ ಕರೆ ಹೋಗ್ತದ. ಅಲ್ಲಿ ಬಂದು ಉತ್ಕನ ನಡೆಸ್ತಾರ. ಅದನ್ನ ಪೂರ್ತಿ ಅಗಿತಾರ. ಉತ್ಕನ ಅಂತ ತಮ್ಗೆಲ್ಲ ಗೊತ್ತಿದ್ರಬೇಕು. ಅಗದಂಗ ಒಂದ್ ಇಡೀ ಒಂದು ಗೋಪುರನೇ ಹೊರಗೆ ಬರ್ತದ. ಅಲ್ಲಿ ಆ ಗೋಪುರ ಹೊರಗೆ ಬರ್ತದ. ದೊಡ್ಡ ಭವ್ಯವಾದ ಗುಡಿ ಹೊರಗೆ ಬರ್ತದ. ಆ ಗುಡಿಗೆ ಲಾಕ್ ಅದ, ಕಿಲಿ ಅದ. ಆದ್ರ ಒಂದು ಕಿಡಿಕಿಯಲ್ಲಿ ನೋಡಿದ್ರೆ ಒಳಗಡೆ ದೀಪ ಉರಿತಿರ್ತದ. ಮುಳುಗಿದಂತ ಗುಡಿ ಒಳಗ ಹಾಕಿದಂತ ಬಾಗ್ಲೈತಿ, ಅದ ಕೀಲಿನೂ ಐತಿ. ಆದ್ರ ಕಿಟಕಿ ಒಳಗ ನೋಡಿದ್ರೆ ಒಳಗಡೆ ಒಂದ್ ದೀಪ ಕಾಣಿಸ್ತದ. ಅದಕ್ಕ ಮಹಾರಾಜರಂತಾರ, ಯಾರಾದ್ರೂ ಒಳಗ್ ಹೋಗ್ತೀರ ನೋಡಿ, ಅದನ್ನ ಹೋಗಿ ನೋಡ್ತೀರಿ ಏನದ ದೀಪದಂದ್ರೆ ಇಲ್ಲೊಬ್ರು ಯಾರು ಇರ್ಲೇಬೇಕು ಅಂತ ಕೇಳ್ತಾರ. ಯಾರು ಹೋಗುದಿಲ್ರಿ. ಅಂತಲ್ಲಿ ಯಾರು ಹೋಗಕ ಧೈರ್ಯ ಮಾಡ್ತಾರ. ಆದ್ರ ಅಲ್ಲಮರಿ ಈಗ ನೋಡ್ರಿ,
ಸಾವಿನ ಭಯ ಹಾರ್ತು ಅಂತಂದ್ರ ಯಾರಿಗೆ ಹೆದರಂಗಿಲ್ಲ ಮನುಷ್ಯ. ಆತರ ಅಲ್ಲಮ್ಮರಿಗೆ ಯಾವುದೇ ಆಸೆ ಇದ್ದಿದ್ದಿಲ್ಲ ಅವಳನ್ನ ಕಳ್ಕೊಂಡಾಗ. ಅದಕ್ಕೆ ನಾನ್ ಹೋಗ್ತೀನಿ, ಹೆಂಗೋ ನನ್ಗೆ ಜೀವನ ಬೇಸರ ಆಗ್ಯದ ಅಂತ ಹೇಳಿ ಅವ್ರ ಏನ್ ಮಾಡ್ತಾರ, ನಾ ಹೋಗ್ತೀನಿ ತಯಾರಾಗಿ ಅಲ್ಲಮ್ಮರಾಗಿ ಒಳಗ್ ಹೋಗ್ತಾರ. ಹೋದಷ್ಟೇ ಎಲ್ಲರಿಗೂ ಗೊತ್ತ, ಅವ್ರಿಗೂ ಗೊತ್ತ. ಅಲ್ಲಿ ಒಳಗ್ ಹೋಗ್ತಾರ. ಒಬ್ಬ ಮಹಾನ್ ಋಷಿ ತಪಸ್ಸಿ ಕುಂತಿರ್ತಾರ. ಅವ್ರ ಕೈಯೊಳಗೆ ಲಿಂಗು ಇರ್ತದ, ಅಲ್ಲಿ ಒಂದು ದೀಪ ಉರಿತಿರ್ತದ. ಇವ್ರು ಹೋಗಿ ಅವ್ರ ಮುಂದೆ ಹಿಂಗ್ ಕೂಡ್ತಾರ. ತಮ್ಮ ಕೈಯಲ್ಲಿರುವಂತ ಲಿಂಗುನ ಅಲ್ಲಮ್ಮರ ಕೈಯಲ್ಲಿ ಇಡ್ತಾರ. ಅವರು ದೇಹ ವಾಲಿ ಬಿಡ್ತದ. ಅಂದ್ರೆ ಇವ್ರು ಬರುವನೆ ಅವ್ರು ಕಾಯ್ತಿರ್ತಾರ, ಅಲ್ಲಮ್ಮರ ಬರುವನೆ ಕಾಯ್ತಿರ್ತಾರ. ಈಗ ಪತ್ರಿಜಿ ಗುರುಗಳಿಗೆ ಎಷ್ಟನೇ ವರ್ಷಕ್ಕೆ ಧ್ಯಾನಕ್ ಬಂದ್ರಿ? ಅವ್ರು ಎಷ್ಟೋ ಏಜಿಗೆ ಒಂದು ಧ್ಯಾನೋದಯ ಆಗಿ ಈ ಮಾರ್ಗಕ್ಕೆ ಬಂದ್ರು. ಬಂದಂತವ್ರು ಎಷ್ಟೊಂದು ವಿಸ್ತೃತವಾಗಿ ಎಲ್ಲಾ ಲೋಕಕ್ಕೆ ಹರಡಿದಾರಲ್ಲ, ಆ ತರ ಅವರು ಆ ವಯಸ್ಸಿಗೆ ಆ ಆಧ್ಯಾತ್ಮಿಕ ಜೀವನದೊಳಗೆ ಹೋಗ್ಬೇಕಾಗಿರ್ತದೋ ಅಲ್ಲಿವರೆಗೆ ಆ ಗುರುಗಳು ಅನಿಮಿಷ ಅಂತ, ಅವ್ರ ಗುರುವಿನ ಹೆಸರು ಅನಿಮಿಷಯ ಅಂತ ಹೇಳಿ. ಆ ಗುರು ಇವ್ರಿಗಾಗಿ ಕಾಯ್ತಿರ್ತಾರ. ಆ ಲಿಂಗು ಇಡ್ತಾರ. ಲಿಂಗು ಇಟ್ಟ ತಕ್ಷಣ ಅವ್ರು ಪ್ರಾಣ ತ್ಯಾಗ ಮಾಡ್ತಾರ. ಆ ಲಿಂಗು ತಗೊಂತಾರ. ಇವ್ರು ತಗೊಂಡು ಅದೇ ಒಂದು ತಗೊಂಡ್ ಕಟ್ಕೊಂಡ್ ಬಿಡ್ತಾರ. ಮುಗಿತು. ಅವ್ರು ಅಲ್ಲಮರಾಗಿ ಒಳಗ್ ಹೋದಂತವ್ರು ಹೊರಗೆ ಬರುವಾಗ ಅಲ್ಲಮರಾಗಿ ಉಳಿದಿದ್ದಿಲ್ಲ. ಅವ್ರು ಪೂರ್ತಿ ಲಿಂಗಮಯ ಆಗಿ ಹೋಗಿದ್ರ. ಅವ್ರು ಇದು ಈ ಜಗತ್ತಿನಿಂದ ಬೇರೆನೆ ವ್ಯಕ್ತಿ ಆಗಿಬಿಟ್ರು ಅವ್ರು ಅಲ್ಲಮರು. ಹೊರಗ್ ಬರ್ತಾರ. ಅವ್ರು ಹೊರಗ್ ಬಂದವ್ರೆ ಆ ಊರು ಬೆಳಗೋದು ತಮ್ಮ ಆಧ್ಯಾತ್ಮಿಕ ಜೀವನದಾಗ ಹೆಂಗ್ ಒಂದೇ ಸಲಕನೆ ಇದಾಗಿ ಬಿಡ್ತಾರ. ಅವ್ರು ಆ ಲಿಂಗು ಕೈಯಾಗಿಟ್ಟ ಅವರೆಲ್ಲ ತಮ್ಮ ಸಾಧನೆ ಮಾಡಿದಂಥದ್ದು, ಇಡೀ ವರ್ಷ ಅವ್ರು ತಪಸ್ ಮಾಡಿದಂತ ಅನಿಮಿಷೆಯ ಗುರುಗಳು ಆ ಲಿಂಗು ಇಟ್ಟಾಗ ಇವ್ರಿಗೆ ಬೇರೆ ಒಂದು ಲೋಕನೆ ತೆರೀತದ. ಇವ್ರಿಗೆ ಬೇರೆ ಆಗಿಬಿಡ್ತಾರ. ಅಲ್ಲಮರಾಗಿ ಒಳಗ್ ಹೋಗ್ತಾರ, ಹೊರಗ್ ಬರೋಗ ಅಲ್ಲಮರಾಗಿ ಇರಂಗಿಲ್ಲ ಅವರು. ಆ ತರ ಒಂದು ಅವ್ರಿಗೆ ಆ ತಕ್ಷಣ ಒಂದು ಗುರು ದರ್ಶನ, ಗುರುವಿನ ಆಶೀರ್ವಾದ ಸಿಗ್ತದ. ಅದ್ ತಗೊಂಡ್ ಹೊರಗ್ ಬರ್ತಾರಲ್ಲ ಫಸ್ಟ್ ಅವ್ರ ಜೀವನದ್ದು ಇದೊಂದು ನನ್ ಸಂಕ್ಷಿಪ್ತ ಮಾಹಿತಿ ಸಿಕ್ಕಿದಕ್ಕಾಗಿತ್ತು ಮಾಸ್ಟರ್ಸ್. ಆಮೇಲೆ ಏನಾಗ್ತಾರ ಅವರು ಮುಂದ ಇದೇ ಆಧ್ಯಾತ್ಮಿಕ ಜೀವನದೊಳಗ ಮುಂದುವರಿತಾರ. ಅವ್ರದ್ದು ಷಟಸ್ಥಳಗಳು ಅಂತ ಹೇಳಿ ವಚನಗಳು ಬರ್ತಾವ. ಷಟ್ಸ್ಥಳಗಳು ಅಂತ ಹೇಳಿ ಇಷ್ಟ ದಪ್ಪ ಒಂದು 8 ಷಟ್ಸ್ಥಳಗಳು ಅಂತ ಹೇಳಿ ಇವನ್ನ ನಿರ್ವಚನ ಸಿದ್ದೇಶ್ವರಪ್ಪಗಳು ಮತ್ತು ಇನ್ನಿಷ್ಟು ಮಹಾನ್ ಸಾಧಕರು ಕೂಡಿ ಮೈಸೂರೊಳಗೆ ವಚನ ನಿರ್ವಚನ ಮಾಡಿದಂತ ಪುಸ್ತಕ. ಆ ಷಟ್ಸ್ಥಳದೊಳಗ ಆರಿಸಿದಂತ ನಾ ತಗೊಂಡೀಗ ಮಹೇಶ್ವರ ಸ್ಥಳದಲ್ಲಿ ಬರುವಂತ ವಚನ ಆರಿಸ್ಕೊಂಡೇನಿ ಮಾಸ್ಟರ್. ಅವ್ರ ವಚನ ಕೂರೋಣ ಮಾಸ್ಟರ್. ಕಾರಣವಿಲ್ಲ ಕಾರ್ಯವಿಲ್ಲ ಏತಕ್ಕೆ ಭಕ್ತರಾದಿರೋ, ಐವರ ಬಾಯಂಜಲು ನುಂಡಿರಿರಿ ನೀವು, ಪಂಚ ಸ್ತ್ರೀಯರ ಮುಖವನ್ನು ಅರಿಯಿರಿ, 3 ಸಂಕಲೆಯ ಕಳೆಯಲರಿಯಿರಿ, ಕಾಯವಿಡಿದು ಲಿಂಗವ ಮುಟ್ಟಿಹೇನೆಂಬ ಭ್ರಮೆಯ ನೋಡ ಗುಹೇಶ್ವರ ಅಂತ ಹೇಳಿ ಇದು ವಚನ ಅವ್ರದ್ದು. ಇದನ್ನ ಒಂದೊಂದಾಗಿ ನಾವು ತಿಳ್ಕೊಂತ ಹೋಗೋಣ ಮಾಸ್ಟರ್. ಹೆಂಗಂದ್ರೆ ಕಾರಣವಿಲ್ಲ ಕಾರ್ಯವಿಲ್ಲ ಏತಕ್ಕೆ ಭಕ್ತರಾದರೆಂಬರು. ಏನಿದ್ರ ಅರ್ಥ? ಭಕ್ತಿಯ ಕಾರಣಾಂಶ ಶಿವಜ್ಞಾನ ಆದ್ರ ಅಂದ್ರ ಭಕ್ತಿ ಮಾಡಿದ್ರೆ ನಾ ಶಿವನ ಸೇರ್ಕೋಬೇಕು, ನನ್ನನ್ನ ನಾ ನೋಡ್ಕೋಬೇಕು, ನಾ ಯಾರದೀನಿ ಅನ್ನೋದು ಕಾರಣ ಆದ್ರ ಅದ್ರ ಕಾರ್ಯ ಯಾವುದು? ಶಿವಜ್ಞಾನ. ಕಾಣುವುದು ಶಿವಜ್ಞಾನ ಆದ್ರ ಭಕ್ತಿಯ ಕಾರ್ಯಾಂಶ ಯಾವ್ದಂದ್ರ ವಿಷಯ ವಿರಾಗ. ವಿಷಯ ವಿರಾಗ ಹೆಂಗಿರ್ಬೇಕು? ನಾವೀಗ ಕಾರಣ ಯಾವುದು? ದೇವಸ್ಥಾನಕ್ಕೆ ಸರಳವಾಗಿ ಹೇಳ್ಬೇಕಂದ್ರೆ ಮಾಸ್ಟರ್, ನಾವು ದೇವಸ್ಥಾನಕ್ಕೆ ಹೋಗ್ಬೇಕಂತೀವಿ, ಅದು ಕಾರಣ. ದೇವಸ್ಥಾನಕ್ಕೆ ಹೋಗ್ಬೇಕಾದ್ರ ನಾವ್ ಏನ್ ತಗೋಬೇಕು? ಹೋಗ್ಬೇಕನ್ನೋದು ಒಂದು ಕಾರಣ. ಹೋಗ್ಬೇಕಾದ್ರೆ ಏನೇನ್ ಮಾಡ್ತೀವಿ? ಪೂಜೆ ಸಾಮಗ್ರಿಗಳನ್ನ ಜೋಡಿಸ್ಕೊತೀವಿ, ಎಲ್ಲ ಊದ್ಬತ್ತಿ ತಗೋತೀವಿ, ತುಪ್ಪದ ದೀಪಿ ತಗೋತೀವಿ, ತುಪ್ಪದ ದೀಪ ತಗೋತೀವಿ, ಹೂವ ತಗೋತೀವಿ, ಎಲ್ಲ ಒಂದು ಸಾಮಗ್ರಿ ತಗೊಂಡು ಹೋಗ್ತೀವಿ. ಅದು ಕಾರ್ಯ. ಕಾರಣ ಹೋಗ್ಬೇಕನ್ನೋದು ಕಾರಣ ಆದ್ರ ಕಾರ್ಯ ಅದಾಗ್ತದೆ. ಇನ್ನು ನಾವು ಸರಳವಾಗಿ ಹೇಳ್ಬೇಕಂದ್ರೆ ಏನು? ಈಗ ನೀವು ಮುದ್ದಿ ಮಾಡ್ತೀರಿ, ಮುದ್ದಿ ಮಾಡ್ಬೇಕು ಉಣಬೇಕು ಅನ್ನೋದು ಒಂದು ಕಾರಣ ಆದ್ರ ಅದನ್ನ ಏನ್ ಮಾಡ್ಬೇಕು? ಹಿಟ್ಟು ಹಾಕಿಸ್ಕೊಂಡ್ ಬರ್ಬೇಕು. ನೀವು ಮುದ್ದಿ ಮಾಡೋರು, ನಾವೇನ್ ಮಾಡ್ಬೇಕು? ನಾವ್ ಜೋಳದ ರೊಟ್ಟಿ ಉಣ್ಬೇಕು ಅನಿಸ್ತದ್ರ ಜೋಳ ಹಸನು ಮಾಡ್ಬೇಕು, ಅದು ಕಾರ್ಯ ಆಗ್ತದ. ಕಾರಣ ಉಣ್ಬೇಕನ್ನೋ ಕಾರಣ ಆದ್ರ, ರೊಟ್ಟಿನೇ ಉಣ್ಬೇಕನ್ನೋ ಕಾರಣ ಆದ್ರ ಕಾರ್ಯ ಯಾವ್ದು ಮಾಡ್ತೀವಿ ನಾವು? ಹಸನು ಮಾಡ್ಬೇಕು, ಬೀಸ್ಕೊಂಡ್ ಬರ್ಬೇಕು, ಅದನ್ನ ರೊಟ್ಟಿ ಮಾಡ್ಬೇಕು, ಊಟ ಮಾಡ್ಬೇಕು, ಅದು ಕಾರ್ಯ ಆಗ್ತದ. ಅದನ್ನ ಹೇಳ್ತಾರ ಅವ್ರು. ಇನ್ನ ಹೆಂಗಂದ್ರ ನಾವು ಕಾರ್ಯ ಯಾವುದಂತ ತಿಳ್ಕೊಂಡ್ವಿ. ಕಾರಣ ನಾವು ನನ್ನನ್ನ ನೋಡ್ಕೋಬೇಕನ್ನೋ ಕಾರಣ ಆದ್ರ ಕಾರ್ಯ ಯಾವ್ದು ಮಾಡ್ಬೇಕು? ನಾವು ನಮ್ಮ ಮನಸ್ಸಿರುವಂತ ಕಸಾನ್ ತೆಗಿಯೋದು ಕಾರ್ಯ ಮಾಡ್ಬೇಕ. ನಾವು ಸುಮ್ನೆ ನಮ್ಮನ್ನ ನಾವ್ ನೋಡ್ಕೋಬೇಕು, ನಾವ್ ಯಾರು ತಿಳ್ಕೋಬೇಕು ಅಂದ್ ಕುಂತ್ರ ಆಗುದಿಲ್ಲ ಅಂತಾರ ಅವ್ರು. ಅದು ಕಾರಣ ಐತಿ ಶ್ರೀ. ಅದನ್ನ ಏನ್ ಕೆಲಸ ಮಾಡ್ಬೇಕು? ನಿನ್ನ ಮನಸ್ಸಿನ ಕಳೆಯನ್ನ ಎಲ್ಲ ಹೊಲಸನ್ನೆಲ್ಲ ತೆಗಿಯಂತ ಕೆಲಸ ನೀವ್ ಮಾಡ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು? ನಾವು ದಿನಾಲು ಯಾಕೆ ಧ್ಯಾನ ಮಾಡ್ತೀವ್ರಿ? ಗುರುಗಳು ಹೇಳಿದ್ದೇ ಇಲ್ಲ, ಧ್ಯಾನ ಮಾಡ್ರಿ, ನೀ ಧ್ಯಾನ ಮಾಡ್ರಿ ಅಂತ ಹೇಳಿ. ಆ ಧ್ಯಾನ ಮಾಡೋದ್ರಲಿಂದ ನಮ್ಮೊಳಗ ಇರುವಂತ ನಮ್ಮ ಮನಸ್ಸಿನ ಕೊಳೆಯನ್ನು ನಾವು ದಿನನಿತ್ಯ ತಕ್ಕೊಂತ ಬರಬೇಕು ಅಂತ ಹೇಳ್ತಾರೆ.
ಇನ್ನು ಸಾಧಕ, ಅದೇ ಸಾಧಕ ಕಾರ್ಯ ಯಾವುದು ಅಂದ್ರೆ ವಿಷಯ ಇವರಾಗಿ ಆಗುವುದು ಅಂತ ಹೇಳ್ತಾರೆ. ಇನ್ನೊಂದು ವಿಷಯ ಇವರಾಗಿ ಆಗೋದಕ್ಕ ಒಂದ್ ಚಿಕ್ಕ ಇರುವಿ ಕತ್ತಿ ಹೇಳ್ತೀನಿ ಮಾಸ್ಟರ್. ಒಂದು ಬೆಂಗಳೂರು ಇರುವಿ, ಈ ಕಡೆ ಬಿಜಾಪುರದ ಇರುವಿ, ಇಬ್ರು ಫ್ರೆಂಡ್ಸ್ ಇರ್ತಾರ, ದೋಸ್ತರಿರ್ತಾರೆ. ಅವ್ರು ಬೆಂಗಳೂರು ಇರುವಿ ಬರ್ತದ ಬಿಜಾಪುರ ಇರುವಿ ಹತ್ರ. ಏನ್ ದೋಸ್ತ ನೀ ಎಷ್ಟು ಸಣಕಲಾಗಿದ್ಯಲ್ಲ ಅಂತ ಕೇಳ್ತದ. ಹೌದಪ್ಪ, ನಮ್ ಕಡೆ ಏನದ ಇಲ್ಲಿ ಎಲ್ಲ ಬಯಲುನಾಡ, ಬಿಸಿಲದ. ನಿಮ್ ಹಂಗ ಹೆಂಗಿರ್ತದ ಹವಾಮಾನ? ನಮ್ಮಲ್ಲಿ ಬಹಳ ಗಾಢ ಅದ. ನಾವೆಲ್ಲಾ ಬೇವಿನ ಗಿಡದಾಗ ವಾಸ ಮಾಡ್ತೀವಿ. ಇರಿವಿ ಅದು ಬೇವಿನ ಗಿಡದಾಗ ವಾಸ ಮಾಡ್ತೀವಿ, ಬೇವಿನ ಎಲಿ ತಿಂತೀವಿ, ಅದಕ್ ನಾವ್ ಸಣ್ಣಕ್ಕಿದ್ದೀವಿ ಅಂತ ಹೇಳಿ ಇದು ಬಿಜಾಪುರ ಇರುವೆ ಹೇಳ್ತದ. ಬೆಂಗಳೂರು ಇರುವೆ ಏನಂತದ, ನೀ ಎಷ್ಟ್ ದಪ್ಪ ನುಣ್ಣುಣಗಿದೆ, ನಿನ್ನ ಗಾಲ್ ಅಂದ್ರೆ ಯಾಪಾಲಾಗ್ಯಾವ, ಎಷ್ಟ್ ಕೆಂಪುಗಿದಿ ಅಂತ ಹೇಳಿ ಬೆಂಗಳೂರು ಇರುವೆ ಕೇಳ್ತದೆ ಬಿಜಾಪುರ ಇರುವೆ. ಹೌದಾ, ನಾ ಹಿಂಗಿರ್ಬೇಕಾದ್ರೆ ಏನ್ ಕಾರಣ ಗೊತ್ತನ? ಅಲ್ಲಿ ನಮ್ದು ಸಕ್ರಿ ಬೆಟ್ಟನೇ ಅದ ಅಂತ ಹೇಳ್ತದ. ಸಕ್ರಿ ಬೆಟ್ಟದ ಸವಿ 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 ಸಕ್ರಿ ತಿಂತೀವಿ ನಾವು, ಅದಕ್ ನಾವ್ ಹಿಂಗ್ ಗುಂಡ್ ಮಸ್ತ್ ಅದೀವಿ ಅಂತ ಹೇಳ್ತದ. ಇದು ಸಿದ್ದೇಶ್ವರ ಅಪ್ಪಾಜಿ ಹೇಳಿದ್ರ ಕತಿ ಇದು. ಹೌದಾ, ಮತ್ ನಮ್ ಕರ್ಕೊಂಡ್ ಹೋಗಲ್ಲ ಅಂತ ಕೇಳ್ತದ ಇದು. ಕರ್ಕೊಂಡ್ ಹೋಗ್ತೀನಿ, ರೆಡಿ ಆಗು, ನೀನ್ ಎಲ್ಲಾ ಮಕ್ಕಳು ತಗೋ, ಹೆಣ್ತಿನ್ ತಗೋ, ಎಲ್ಲಾ ತಗೋ, ಹೋಗೋಣ ಅಂತ ಹೇಳ್ತದ ಅದು ಇರುವೆ. ಆಯ್ತಂತ ಮನಿ ಬರ್ತ ಬಡ ಬಡ. ಇಲ್ಲ, ನಾವಿಲ್ಲೆಲ್ಲಾ ಬರೇ ಬೇವಿನ ತಪ್ಪಲ ತಿಂದು ಸಣಕ್ಲಾಗಿವಿ, ನಮ್ ಫ್ರೆಂಡ್ ಕರಿತನ, ನಾವ್ ಹೋಗೋಣ ನಡಿ ಅಂತ ಹೇಳಿ ಹೇಳ್ತದ. ಬಂದ್ ಬಿಜಾಪುರ ಇರುವೆ ತನ್ನ ಹೆಣ್ತಿ, ಈ ಹೆಣ್ಮಕ್ಳ ಸ್ವಭಾವ ಅಲ್ಲ, ಗಸಕ್ಕ ನಮಗಿಲ್ಲಲ್ಲ, ಅಲ್ಲಿ ಹೆಂಗೋದು ಹೆಂಗಿಲ್ಲ ಗೊತ್ತಿಲ್ಲ, ನೀ ಫಸ್ಟ್ ಹೋಗಿ ನೋಡ್ಕೊಂಡ್ ಬಾ, ಆಮೇಲೆ ಹೋಗೋಣ ಅಂತ ಹೇಳ್ತದ. ಆಯ್ತು ಬಿಡು, ನಾ ಹೋಗ್ತೀನಿ, ತಯಾರಾಗ್ತದೆ, ಸಿಗುತ್ತ ಇಲ್ಲ ಗೊತ್ತಿಲ್ಲ, ನಾ ಕಟ್ಟಿತೀನಿ ಅಂತ ಹೇಳಿ ಆ ಬೇವಿನ ಉಂಡಿನ ಒಂದು ಮಾಡಿ ಕೊಡ್ತದ್ರ, ಬಾಯಾಗಿ ಇಟ್ಟು ಕಳಿಸ್ತದ ಇರುವೆ. ಮತ್ ಇಬ್ರು ಕೂಡಿ ಫ್ರೆಂಡ್ಸ್ ಹೋಗ್ತಾರ. ಅದು ಸಕ್ರೆ ಬೆಟ್ಟ ಕರ್ಕೊಂಡ್ ಹೋಗ್ತದ ಬೆಂಗಳೂರು ಇರುವೆ. ಸಕ್ರೆ ಬೆಟ್ಟ ಕರ್ಕೊಂಡ್ ಹೋಗಿ, ನೋಡು ಮರ, ಎಂತ ಸಕ್ರೆ ಬೆಟ್ಟದ ಸವಿ, ಆರಾಮಾಗಿ ಊಟ ಮಾಡು, ಧ್ಯಾನ ನಿಧಿ, ಅಲ್ಲಿ ಧ್ಯಾನ ನಡೀತಿರ್ತದ ಅಂತ ಸಕ್ರೆ ಬೆಟ್ಟ. ಅದ್ ತಿನ್ನು ಅಂತ, ಸಕ್ರೆ ತಿನ್ನು, ಬೆಟ್ಟದಾಗ ಮನಾರ್ ಸಕ್ರೆ ಅದಂತ ತಿಂತು. ಇದು ನನ್ಗೆ ಯಾಕೋ ಸ್ವೀಟ್ ಹತ್ತಲಾಗ್ಯದು, ಸಕ್ಕರೆ ಸಿಹಿ ಅಂತ ಆಗ್ಯದಲ್ಲ, ನೀ ಸ್ವೀಟ್ ಅದಂತಿದಿ, ನಾನು ಹತ್ತಲಕ್ಕಿನ್ನ ಕೈನೇ ಅದಲ್ಲ ನನಗ ಅಂತ ಇದು. ಹೌದಾ, ಏನಾದ್ರ ಬಾಯಿಗೆ ಇಟ್ಕೊಂಡೇನು ಅಂತ ಕೇಳ್ತದ. ಹೌದು ಇಟ್ಕೊಂಡಿನಿ. ಏನು? ಬೇವಿನ ಉಂಡಿ ಮಾಡಿಕೊಟ್ಟಿದ್ಲ ನನ್ ಹೆಂಡತಿ, ಅದನ್ನ ಹಿಂದ್ ಬಾಯಲ್ಲಿ ಇಟ್ಕೊಂಡಿನಿ ಅಂತ. ಅಂದ್ರ ನಿನ್ ಸಕ್ಕರೆ ರುಚಿ ಹೆಂಗ್ ಹತ್ತದೋ ಮಾರೇ, ಅದ್ ಉಗುಳು. ಅಂದ್ರ ವಿಷಯಗಳನ್ನ ನೀವ್ ಹೊರಗ್ ಹಾಕು, ನಿನ್ನ ಮನಸ್ಸಿನ ಕೊಳೆನ್ ಹೊರಗ್ ಹಾಕು, ಅವಾಗ ಅದ್ರ ರುಚಿ ಹತ್ತದ ಅಂತ ಹೇಳ್ತಾರೆ ಮಾಸ್ಟರ್. ಈ ನಾವಾದ್ರೂ ಫಸ್ಟ್ ಧ್ಯಾನಕ್ ಬಂದ, ಧ್ಯಾನ ಕುಂತನ್, ಧ್ಯಾನ ನನಗೇನು ಅನ್ಸಂಗಿಲ್ಲ, ಕೊಡಂಗ ಆಗಲ್ದು ಅಂತೀವಿಲ್ರಿ. ಯಾಕಂದ್ರ ವಿಷಯಗಳು ಇರ್ತಾವ, ಅವು ಹಚ್ಚಿ ಮಾಡ್ತಾ 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 ಅದಲ್ಲ ಸಾಕಂಗ ಸ್ವೀಟ್ ಆಗ್ಬೇಕಾದ್ರ, ಯಾವಾಗ ನಮ್ಮ ಮನಸ್ಸಿನ ಕೊಳೆಯನ್ನ ತೆಗಿತೀವಿ ಅವಾಗ ಸಿಹಿ ಅನ್ಸಕ್ ಸ್ಟಾರ್ಟ್ ಆಗ್ತಾವ ಮಾಸ್ಟರ್. ಅದು ಒಂದೇನೈತ್ರಿ. ಅಂದ್ರೆ ಯಾವುದು ಬೇಕು ಯಾವುದು ಬೇಡ ಅನ್ನೋದ್ರ ಅರಿವು ನಮಗ್ ಬೇಕಂತ ಹೇಳ್ತಾರ. ಇನ್ನು ಎರಡನೇ ಲೈನ್, ಐವರ ಬಾಯಿ ಅಂಜಲ ಉಂಡಿರುವಿರಿ ನೀವು. ಯಾವಾದ್ರಿದ ಐವರ ಬಾಯಿ ಅಂಜಲ? ಅವರು ವಚನದೊಳಗೆ ಎರಡನೇದಿದು. ಐವರ ಬಾಯಿ ಅಂಜಲ ಉಂಡಿರುವಿರಿ ನೀವು. ಯಾವ ಇವು ಐವುದು? ಪಂಚೇಂದ್ರಿಯಗಳು. ಗೊತ್ತಲ್ ತಮ್ಮ. ಅಂದ್ರೆ ಎಂಜಲ್ ಉಂಡಿರಿ ಅಂದ್ರೆ ಹೆಂಗ್ ತಿಳ್ಕೊಬೇಕು? ಮೊದಲು ಕಿವಿ ಕೇಳಿಸ್ತದ. ಫಸ್ಟ್ ಕಿವಿಯಿಂದ ನಾವು ಕೇಳುದು, ಕಿವಿ ಕೇಳಿಸಿಂದ ಎಲ್ಲಿ ಮುಟ್ಟುತ್ತದದು? ನಮ್ ಮನಸ್ಸಿಗೆ ಮುಟ್ಟುತ್ತದ. ಅಂದ್ರೆ ಕಿವಿ ಅಂಜಲ್ ಆಯ್ತಿದು. ಆಮೇಲೆ ಬಾಯಿ ರುಚಿ ನೋಡ್ತಿವಿ ಮಸ್ತ್ ಮೊದಲ. ಆ ರುಚಿ ನೋಡಿದ್ರೆ ಮನಸ್ಸಿಗೆ ಹೋಗ್ತದ, ಹೌದಲ್ಲ ಇದು ಎಷ್ಟು ಅದ್ಭುತದ ಅಂತ. ಅಂದ್ರೆ ನೀ ಬಾಯಿ ಅಂಜಲಾಗಿ ಮನಸ್ಸಿಗೆ ಮುಟ್ಟುತ್ತದ. ಇನ್ನು ಮೂಗು ವಾಸನೆ ತಗೊಂತೀವಿ ನಾವು, ಎಷ್ಟು ಘಮ್ ಅಂತ ಬರ್ತದ ಅಂತ ಹೇಳಿ. ಅಡಿಗೆ ಮಾಡಿದ ತಕ್ಷಣ ವಾಸನೆ ತಗೋತೀವಿ ನಾವು, ಘಮ್ ಅಂತದಲ್ಲ. ಫಸ್ಟ್ ಮೂಗು ಇರ್ತದ, ಆಮೇಲೆ ಮನಸ್ಸಿಗೆ ಮುಟ್ಟುತ್ತದ. ಇನ್ನೊಂದು ಕಣ್ಣು ಅಂಜಲ್ ಉಂಡಿರಿ. ಕಣ್ಣಿನಿಂದ ನೋಡ್ತೀವಿ. ಒಂದ್ ಅಂಗಡಿ ಹೋಗುವ ಹೊತ್ನ್ಯಾಗ ಅಂಗಡಿ ಒಳಗೆ ಸೀರೆ ನೋಡ್ತೀವಿ, ಒಂದು ಒಡೆ ವಸ್ತ್ರ ನೋಡ್ತೀವಿ, ಫಸ್ಟ್ ಕಣ್ಣಿಂದ ನೋಡ್ತೀವಿಲ್ರಿ ನಾವು. ನೋಡಿದ ತಕ್ಷಣ ಎಲ್ಲಿ ಹೋಗ್ತದದು? ಮನಸ್ಸಿಗೆ ಹೋಗ್ತದ. ಅವಾಗ ಮನಸ್ಸು ವಿಚಾರ ಮಾಡಿ ತಗೊಳುದು ಬಿಡುದು, ಬೇಕು ಬೇಡ ಅಂದ್ರೆ ಮನಸ್ಸು ಹಂಗೆ ಕಲಿ ಹಾಕೊಂತ ಹೋಗ್ತಿರ್ತದ. ಅದಕ್ಕ ಅದನ್ನು ಎಂಜಲ ಅಂತ ಹೇಳ್ತಾರ ಅವ್ರು. ಐವರ ಬಾಯಿ ಅಂಜಲ್ ಉಂಡಿರುವಿರಿ ನೀವು. ಐವರ ಬಾಯಂಜಲ್ ಉಂಡಿರು ನೀವು. ಇದನ್ನೆಲ್ಲ ಹೆಂಗ ಮನಸ್ಸಿಗೆ ಕಣ್ಣಿನಿಂದ ಮನಸ್ಸಿಗೆ ಹೋಗ್ತದ. ಅದಕ್ಕ ಬಸವಣ್ಣವ್ರ ವಚನ ಹೇಳ್ತಾರ, ಅತ್ತಿತ್ತ ಹೋಗದಂತೆ ಹೆಳವನ ಮಾಡಯ್ಯ ತಂದೆ. ಅಂದ್ರ ದೈಹಿಕವಾಗಿ ಅಲ್ಲ, ಮಾನಸಿಕವಾಗಿ ಹೇಳ್ತಾರ ಅವ್ರು. ಅತ್ತಿತ್ತ ಹೋಗದಂತೆ ಹೆಳವನ್ನ ಮಾಡಯ್ಯ ತಂದೆ, ಮತ್ತೊಂದನ್ನ ಕೇಳದಂತೆ ಕಿವುಡನ್ನ ಮಾಡಯ್ಯ ತಂದೆ, ಬೇರೊಂದನ್ನ ನೋಡದಂತೆ ಕೂಡನ್ನ ಮಾಡಯ್ಯ ತಂದೆ. ಬೇಕ್ ಬಿಡದ್ದೆಲ್ಲ ನೋಡಕ್ ಹೋಗ್ಬೇಡ, ನೀನ್ ಅಷ್ಟ್ರಾಗ ಇಡಪ್ಪ ನನಗ ಅಂತ ಅವ ಕೂಡಲ ಸಂಗಮ ಮಾತ್ರ ಸೆರಗೋಡಿ ಬಿಡ್ಕೊತಾರ. ಯಾಕಂದ್ರ ನೋಡ್ಬಾರ್ದ ನೋಡಿದಂದ್ರ ಏನಾಗ್ತದ, ಕೇಳ್ಬಾರ್ದು ಕೇಳಿದ್ರೆ ಏನಾಗ್ತದ. ಒಂದೊಂದು ಶಬ್ದಗಳು ಏನಾದ್ರು ಕೇಳ್ದಿವಂದ್ರ ನಮ್ ಮನಸ್ಸಿಗೆ ಎಷ್ಟು ನೋವು ಉಂಟಾಗ್ತಾವ. ಅದಕ್ ಅಂತದೇನು ಕೇಳಿಸ್ಕೊಬಾರ್ದಪ್ಪ ನನ್ನ ಕಿವಿ ಅಂತ ಕೂಡಲ ಸಂಗಮ ಮಾತಗ ಬಸವಣ್ಣವ್ರ ಚಂದಾಗ ಬರಂತ ಮಾತಿದ್ರಿ. ಇನ್ನು ಎರಡನೇದಾಯ್ತು, ಐವರ ಸ್ತ್ರೀಯರ ಮುಖ ಅರಿಯಿರಿ ನೀವು. ಅವ್ರ ವಚನದ ಮೂರನೇದ್ ಬರ್ತದ. ಐವರ ಸ್ತ್ರೀಯರ ಮುಖವನ್ನು ಅರಿಯಿರಿ ನೀವು. ಏನದ ಐವರ ಸ್ತ್ರೀಯರ ಮುಖ ಅಂದ್ರೆ? ಸಾಧಕನು ಅಥವಾ ಭಕ್ತ ನಡೆಯನ್ನು ಅಲಂಕರಿಸುವ ಪಂಚಶೀಲಗಳು ಅಥವಾ ಪಂಚಮುಖಗಳು ಅಂತಾರೆ ಇವಕ್ಕ. ಯಾವ ಪಂಚಾಚಾರಗಳು?
ನಾವು ಪಂಚಾಚಾರದವರು ಅಂತ ಪಂಚಾಚಾರದವರು ಅಲ್ಲದು ಪಂಚ ಆಚಾರಗಳು ಅಂತ ಹೇಳ್ತಾರೆ. ಅಂದ್ರೆ ಯಾವ್ದಿರ್ಬೇಕು ಭಕ್ತ ನಡೆಯಲ್ಲಿ ಅಂದ್ರೆ ಸಾಧಕನಿಗೆ ಇವು 5 ಆಚಾರಗಳನ್ನು ಪಾಲಿಸಬೇಕು. ಯಾವ 5 ಆಚಾರಗಳು ನೋಡೋಣ ಮಾಸ್ಟರ್ಸ್, ಒಂದೊಂದಾಗಿ ನೋಡೋಣ. ಲಿಂಗಾಚಾರ ಫಸ್ಟ್ಗೆ ಲಿಂಗಾಚಾರ ಅಂತ ಬರ್ತದೆ. 5 ಪಂಚ ಆಚಾರಗಳಲ್ಲಿ ಮೊದಲಿಗೆ ಲಿಂಗಾಚಾರ. ಲಿಂಗಾಚಾರದಲ್ಲಿ ಏನ್ ಮಾಡ್ತಾನೆ ಸಾಧಕ, ಲಿಂಗದಲ್ಲಿ ಅನನ್ಯ ಪ್ರೇಮವನ್ನು ಇಡುವಂತದ್ದು ಲಿಂಗಾಚಾರ. ಇದು ಸದಾಚಾರ ಅಂದ್ರೆ ಏನು, ಸತ್ಯ ಶುದ್ಧ ಮಾಡಿ ಬಂದಂತ ದ್ರವ್ಯದಲ್ಲಿ ತನ್ನವರನ್ನು ನೋಡಿಕೊಂಡು ಒಂದಿಷ್ಟು ದಾಸೋಹಕ್ಕಂತಾನೆ ತೆಗೆದಿಡೋದು. ಇವಾಗ ನಾವು ಪಿರಮಿಡ್ ವ್ಯಾಲಿ ಅಲ್ಲಿ ಹೋದ ಅನ್ನದಾನ ಕೊಡ್ತೀಯಲ್ಲ, ನಿನ್ನ ಹೆಂಡ್ರು ಮಕ್ಕಳಿಗೆ ಮನೆಯವ್ರಿಗೆ ಬಂಧು ಬಾಂಧವ ನೋಡ್ಕೊಂಡು ಅದು ಹೆಂಗ ಒಂದೇ ಅಂದ್ರ ಅಡ್ಡ ದಾರಿ ಎಲ್ಲ, ಟೇಬಲ್ ಕಡೆ ಎಲ್ಲ ನೀ ಸತ್ಯ ಶುದ್ಧವಾಗಿ ಕಾಯಕ ಮಾಡಿ ನೀನು ಏನ್ ಮಾಡ್ತೀಯಲ್ಲ ಜಾಬ್, ಆ ಜಾಬಿನಲ್ಲಿ ಆ ನೌಕರಿಯಲ್ಲಿ ಸತ್ಯ ಶುದ್ಧವಾಗಿ ಬಂದಂತ ಹಣದಲ್ಲಿ ನೀನು ಉಂಡು ಒಂದಿಷ್ಟು ಸತ್ಕಾರ್ಯಕ್ಕೆ ಬಳಸಿ ನೆಮ್ಮದಿ ಆಗಿರೋದು. ಅದು ಏನಂತಾರ ಸದಾಚಾರ ಅಂತಾರ. ತೆಗೆದಿಟ್ಟು ದಾಸೋಹ ಕೊಡುವಂತ ಒಂದಿಷ್ಟು ಬಂದ್ ಭಾಗನೇ ತೆಗೆದಿಟ್ಟು ಕೊಡಬೇಕಾದ ದಾಸೋಹಕ್ಕ. ನಾನು ದಾಸೋಹ ಕೊಡತ್ತೀನ್ರಿ, ಇಲ್ಕಂದ್ರೆ ನಾನು ಸುಮ್ನೆ ಇದನ್ನ ತಗೊಳಕತ್ತಿದ್ದಿಲ್ಲ. ಒಂದಿಷ್ಟು ಎಷ್ಟಾದ್ರೂ ನಾನು ನಮ್ ಖರ್ಚಿಗೆ ಕೊಟ್ಟಿರ್ತಲ್ಲ ಅದ್ರ ಉಳಿಸ ದಾಸೋಹ ಕೊಡುವಂತ ಕೆಲಸ ನಾ ಮಾಡ್ತೀನಿ. ಹೇಳ್ಬಾರ್ದು ಹೇಳ್ಕೋಬಾರ್ದು ಮಾಡಿನಿ ಅಂತಂದ ಹೇಳೋದು ಬಂತು ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್. ತೆಗೆದಿಟ್ಟು ದಾಸೋಹ ಮಾಡುವಂಥದ್ದು, ಅದ್ರಲ್ಲಿ ನೆಮ್ಮದಿ ಕಾಣುವಂಥದ್ದು ಏನದಲ್ಲ ಅದ್ರಲ್ಲಿ ನೆಮ್ಮದಿ ಕಾಣುವಂಥದ್ದು. ಒಂದು ಸಣ್ಣ ನೌಕರಿ ಅಂದ ಕೂಡಲೇ ಗೊಣಗುಡೋದಿಲ್ಲ, ಇದು ನನಗೆ ಇಂಥದದ ನನಗೆ ಅಂತದದ ಏನು ಗೊಣಗಿಡೋದಿಲ್ಲ. ಏನದಲ್ಲ ನಿನಗ ಅದ್ರಲ್ಲಿ ನೆಮ್ಮದಿ ಕಾಣುವಂಥದ್ದು ಯಾವುದು ಸದಾಚಾರ ಅಂತ ಹೇಳ್ತಾರ. ಆಮೇಲೆ ಇನ್ನೊಂದು, ಏನ್ ಭಗವಂತ ಕೊಟ್ಟಿರ್ತಾನಲ್ಲ ನಮಗ, ನಿನ್ನೆ ಗಿರಿಜಾ ಮೇಡಮ್ ಹೇಳಿದ್ರು, ಧನ್ಯವಾದನ ಅರ್ಪಿಸೋದು ಅವನಿಗೆ. ಬಂದಂತ ಸತ್ಯ ಶುದ್ಧ ಕಾಯಕದಲ್ಲಿ ಬಂದಂತ ದ್ರವ್ಯದಲ್ಲಿ 4 ಮಂದಿ ಮನೆಯವ್ರಿಗೆ ಕೊಡುವುದು, ಬೇಕಾದಂತ ಒಬ್ರಿಗೆ ದಾನವಾಗಿ ಕೊಡುವುದು, ಅದರಲ್ಲಿ ನೆಮ್ಮದಿಯನ್ನು ಕಾಣುವಂಥದ್ದು. ನನಗ್ ಕಮ್ಮಿ ಬಿತ್ತು, ಮ್ಯಾಲೋರ್ ನನ್ಗೆ ಇಷ್ಟೇ ಬಂತು, ₹1,00,000 ಪಗಾರ ತಗೋತಾರ, ನನಗ 50,000 ಅದ, ನನ್ಗೆ 10,000 ಅದ, ಈ ತರ ಏನು ಗುಣವಿಲ್ಲ. ನೆಮ್ಮದಿ ಆಗಿರೋದು, ಆ ಭಗವಂತನಿಗೆ ಧನ್ಯವಾದನ ಅರ್ಪಿಸೋದು, ಇದು ಸದಾಚಾರ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು, ಬಸವಣ್ಣರ ಕಾಲ್ಕನೆ ಐದಕ್ಕಿ ಲಕ್ಕಮ್ಮ ಅಂತಿದ್ಲು, ತಾವೆಲ್ಲ ಕೇಳಿರ್ಬೇಕು. ಅವರು ಅಕ್ಕಿನ ಅಲ್ಲಿ ಉಗ್ರಾಣದ ಮುಂದೆ ಬಿದ್ದಂತ ಅಕ್ಕಿಗಳನ್ನ ಆರ್ಸ್ಕೊಂಬಂದು ಅನ್ನ ಮಾಡಿ ಅದನ್ನ ದಾಸೋಹ ಮಾಡ್ತಿರ್ತಾರ. ಅವ್ರಿಗೆ ಅಂದ್ರ ಆ ಸಂಗಮಕ್ಕೆ ಹೋದವ್ರಿಗೆಲ್ಲ ಅದನ್ನ ಅವಳು ಉಣಬಡಿಸ್ತಿರ್ತಾಳ. ಐದಕ್ಕಿ ಲಕ್ಕಮ್ಮ ಅಂತ ಬಸವ ಕಲ್ಯಾಣಕ್ಕ ಬಂದವ್ರಿಗೆಲ್ಲಾನು ಒಂದೊಂದು ಕಾಯಕ ಆರಿಸ್ಕೋತಾರೆ. ಅವ್ರು ಆ ಕಾಯಕನ ಆರಿಸ್ಕೊಂಡಿದ್ರು. ಅಕ್ಕಿಗಳನ್ನ ಆರಿಸ್ಕೊಂಡ್ಬರೋದು, ಬಂದಂತ ಅಕ್ಕಿಯಲ್ಲಿ ಅನ್ನ ಮಾಡೋದು, ತಾವಿಷ್ಟು ಉಂಡು ಒಂದಿಷ್ಟು ದಾಸೋಹ ಕೊಡೋದು, ಈ ತರ ಇರ್ತದವ್ರಿಗೆ. ಆದ್ರೆ ಅವ್ರು ಹೆಂಗ ಅಲ್ಲಿ ಬಸವಣ್ಣವ್ರಿಗೆ ಎಲ್ಲರಿಗೆ ಹೆಂಗ್ ಕಲ್ಪಿಸಿದ್ರು ಅಂತಂದ್ರೆ ಹೆಚ್ಚಿಗೆ ಕೂಡಿಡ್ದು ಇಟ್ಕೊಳ್ಳೋದೇ ಇರಂಗಿಲ್ಲ. ಅಂದಂದನೆ ಮಾಡ್ತಿರ್ತಾರ ಅವ್ರು. ಅದಕ್ ಒಂದ್ ದಿವ್ಸ ಕಾಯಕಕ್ ಹೋಗಿರ್ತಾನ ಆಕಿನ ಗಂಡ, ಜಾಸ್ತಿ ತಗೊಂಡ್ ಬರ್ತಾನ. ಅವಾಗ ಅಕ್ಕಿ ಅಂತಾಳ, ಈಸು ಅಕ್ಕಿಯ ಆಸೆ ನಿಮಗೆ ಕಯ್ಯ. ನಾವ್ ಅದು ಸುಮ್ನಿರ್ತೇವೇನ್ರಿ, ಮತ್ ನಾಳೆ ಇನ್ನೊಬ್ರದಾಯ್ತು ಮತ್ತೊಬ್ರದಾಯ್ತು ಪಗಾರಕ್ಕಿಂತ ಹೆಚ್ಚಿಗೆ ತಂದ್ರ ಸುಮ್ನಿರ್ತಿದ್ದಿಲ್ಲ ನಾವು, ಇರ್ಲಿ ಬಿಡು ಇನ್ನೊಂದ್ ಮಾಡ್ಸ್ಕೋಬೇಕು ಅನ್ನಂತ ಆಸೆ ಬರ್ತಿತ್ತು. ಹೌದಲ್ರಿ? ಅವಳು ಅವಾಗ ಹೇಳ್ತಾಳಕ್ಕೆ, ಈಸು ಆಸೆ ನಿಮಗೆ ಕಯ್ಯ, ಆಸೆಯು ಅರಸಂಗಲ್ಲದೆ ನಮಗಲ್ಲ ಅಂತ ಹೇಳ್ತಾ. ಅರಸಿಗಿರ್ಬೇಕು, ಯಾಕಂದ್ರೆ ರಾಜ್ಯ ಕಟ್ಟಬೇಕಮ್ಮ, ಎಲ್ಲಾ ಮಾಡ್ಬೇಕು, ಅವನಿಗಿರುತ್ತ ಆಸೆ, ನಮಗೆ ಯಾಕೆ ಬೇಕು ಆಸೆ? ಶರಣರಿಗೆ ಎಷ್ಟು ಬರ್ತದಲ್ಲ ಅಷ್ಟು ಸತ್ಯ ಶುದ್ಧ ಕಾಯಕ ಮಾಡಿ ಬಂದಂತ ಹಣದಲ್ಲಿ ನಿತ್ಯ ದಾಸೋಹ ಮಾಡಿ ನಿತ್ಯ ಆನಂದವಾಗಿರ್ಬೇಕು. ಇದು ಸದಾಚಾರದಲ್ಲಿ ಬರುವಂತದ್ದು, ಇದು ಸಾಧಕನಲ್ಲಿ ಬರಬೇಕು ಅಂತ ಹೇಳ್ತಾರೆ. ಇನ್ನು ಶಿವಾಚಾರ, ಧನ್ಯವಾದ ಹೇಳುವುದರಿಂದ ನಮ್ಗ ಏನೇನ ಅವಕಾಶಗಳು ಸಿಗ್ತಾವ, ಏನೇನು ಒಳ್ಳೇದಾಗ್ತದ ಅನ್ಕೊಂಡಕತ್ತೀರಿ. ಒಂದ್ ಹುಡುಗ ಸ್ಕೂಲಿ ದಿವ್ಸಾಲು ಹೋಗಿ ಬರೋ ಹೊತ್ತಿಗೆ ಒಬ್ಬ ಪ್ಯೂನಿಗ ಕೂತಿರ್ತಾನಲ್ಲ ಗೇಟಿಗೆ, ಅವನಿಗೆ ನಮಸ್ಕಾರ ಥ್ಯಾಂಕ್ ಯು ಹೇಳಿ ಹೋಗ್ತಿರ್ತದ ಹುಡುಗ. ಆ ಹುಡುಗನ ದಿನಚರಿಯಾಗಿರ್ತದ್ರಿ ಅದು ಹೇಳುವುದು. ಹೋಗುವತ್ನೆ ಹೇಳುದು, ಬಂದ್ ಕೂಡ್ಲೇನೆ ಥ್ಯಾಂಕ್ಸ್ ಅಂತ ಹೇಳುದು. ಒಳಗ ಅವ ಗೇಟ್ ತೆಗೆದ್ ಬಿಟ್ಕೊಳ್ಳೆ ಥ್ಯಾಂಕ್ ಯು ಅಂಕಲ್ ಅಂತ ಹೇಳುದು. ಹೋಗು ಹೊತ್ತಿಗೆ ಗೇಟ್ ತೆಗಿಯೋಣ ಥ್ಯಾಂಕ್ ಯು ಅಂಕಲ್ ಅಂತ ಹೇಳುದು. ಆ ಹುಡುಗ ದಿನಾಲು ಈ ತರ ಧನ್ಯವಾದ ಅರ್ಪಣೆ ಮಾಡ್ತಿರ್ತ ಹುಡುಗ. ಯಾಕಂದ್ರೆ ಮನೆಯೊಳ ಸಂಸ್ಕಾರನ ಅದೇ ತರ ಕಲಿಸಿರ್ತಾರ ತಂದೆ ತಾಯಿ ಹುಡುಗನಿಗೆ. ಒಂದ್ ದಿವ್ಸ ಎಲ್ಲಾ ಮಕ್ಳು ಸ್ಕೂಲ್ ಬಿಡ್ತಾರ, ಆ ಹುಡುಗ ಆ ಅಮಾಯಕ ಅದು ಬಾತ್ ಹೋಗಿರ್ತದ. ಗೊತ್ತಾಗದೆ ಹೊರಗೆಲ್ಲಾ ಕೀಲಿ ಹಾಕೊಂಡು ಹೊರಗಡೆ ಹೋಗ್ಬಿಡ್ತಾರೆ ಎಲ್ಲರೂ. ಅವನಿಗೆ ಏನ್ ಅನಿಸ್ತದ, ಆ ಪ್ಯೂನ್ಗ ದಿನಾಲು ಹುಡುಗ ನನಗಂತೂ ಹೇಳೋದು ಹೋಗುದೇ ಇಲ್ಲ, ದಿನಾ ಥ್ಯಾಂಕ್ಸ್ ಹೇಳಿ ಹೋಗ್ತದ, ಈ ಹುಡುಗ ಇರ್ಲೇಬೇಕು ಒಳಗಂತ ಒಂದ್ ಅರ್ಧ ತಾಸು ಕಾಯ್ತದ, ಯಾರು ಬರಂಗಿಲ್ಲ. ಅವನಿಗೆ ಎಲ್ಲಾ ಬಾಗಿಲು ಬಿಡ್ಕೋತ ಹೋಗ್ತಾನೆ, ಯಾರದ್ರಿ ಒಂದು ಬಾತ್ರೂಮ್ ನೊಳಗ್ ಬಡಿಯಟ್ಟಿಗೆ ಆ ಹುಡುಗ ಅಲ್ಲಿ ಕೂತ ಬಿಡನ ಅದು ನಾನ್ರಿ ಅಂತ ಹೇಳ್ತದ. ಬಾಗ್ಲ ತೆಗಿತಾರ, ಆ ಹುಡುಗ ಬರ್ತದ್ರಿ. ಬಂತು ಸರ್ ಎಲ್ಲಾ ಹಿಂಗೆಲ್ಲಾ ಫೋನ್ ಹಚ್ತಾರ ಹುಡುಗನ್ ಮನೆಯವ್ರಿಗೆ. ಆಮೇಲೆ ಆ ಸರ್ ಹೆಡ್ ಮಾಸ್ಟರ್ ಬರ್ತಾರ, ನೀ ಎಂತ ಒಳ್ಳೆ ಕೆಲಸ ಮಾಡ್ದಪ್ಪ, ನಾವೆಲ್ಲರೂ ಕೀಲಿ ಹಾಕೊಂಡ್ ಹೋಗ್ತಿದ್ವಿ, ನಿನಗ್ ಹೆಂಗ್ ಗೊತ್ತಾಯ್ತು ಅಂತ ಪ್ಯೂನಿಗೆ ಕೇಳ್ತಾರ. ಸರು, ಇಲ್ಲ ಆ ಹುಡುಗ ದಿನಾಲು ನನ್ ಥ್ಯಾಂಕ್ಸ್ ಹೇಳ್ತಿತ್ತು, ಅದಕ್ ನಾನ್ ಹೇಳದಂತ ಹೋಗೋದೇ ಇಲ್ಲ, ಅದಕ್ಕೆ ಅವ್ ಇರ್ಲೇಬೇಕು ಅಂತ ನಾ ಗೆಸ್ ಮಾಡ್ದೆ ಅಂತ. ಮಾಸ್ಟರ್ ಇದು ಏನಂದ್ರ ಧನ್ಯವಾದ ಹೇಳಿದ್ರ ಫಲ ಇದು. ಅದಕ್ ನಾ ಏನೇ ನಮಗಿದ್ರು
ಭಗವಂತನಿಗೆ ನಾವು ಧನ್ಯವಾದ ಅರ್ಪಿಸ್ಬೇಕು ಅನ್ನೋದಕ್ಕೆ ಈ ಚಿಕ್ಕ ಕಥೆ ಹೇಳಿದೆ. ಇನ್ನು ಮೂರನೇದು ಶಿವಾಚಾರ ಅಂದ್ರೆ ಏನು? ಇದು ಪಂಚ ಆಚಾರದೊಳಗ ಮೂರನೇದು ಶಿವಾಚಾರ ಅಂದ್ರೆ ಏನು? ಐವರ ಸ್ತ್ರೀಯರ ಮುಖ ಅರಿವಿರಿ ನೀವು ಅಂತ ಹೇಳ್ತಾರೆ. ಅಲ್ಲಿ ಪಂಚಮುಖ ಅಂದ್ರ ಅದ್ರೊಳಗೆ ಬರುವಂತ ಪಂಚ ಆಚಾರಗಳು. ಯಾವ ಜಾತಿ ಶಿವಾಚಾರ ಅಂದ್ರೆ ಏನು? ಸಾಧಕ ಹೆಂಗಿರ್ಬೇಕು ಅನ್ನೋದು ನಮ್ಮನ್ನ ನಾವು ನೋಡ್ಕೊಳ್ಳೋದ್ರದ್ದು ಯಾರ್ದು ಅಲ್ಲ. ಅಂದ್ರೆ ನಾವ್ ಹೆಂಗ್ ಅದೀವಿ, ನಾವ್ ಯಾವ ಶಿವಾಚಾರದಾಗ ಅದೀವಿ, ನಾವು ಲಿಂಗಾಚಾರದಾಗ ಅದೀವಿ, ನಾವು ಸದಾಚಾರದಾಗ ಅದೀವಿ ಅಂದ್ರ ಆ ಆಚರಲಿರುವಂತ ಸಾಧಕ ಹಿಂಗಿರ್ತಾನ ಅಂತ ಹೇಳ್ತಾರ. ಅಂದ್ರೆ ನಾವ್ ಇದು ನೋಡ್ಕೊಂಡಿವಿ ಅಂದ್ರೆ ನಾವ್ ಎಲ್ಲಿ ಅದೀವಿ ಅಂತ ನಮ್ಮನ್ನ ನಾವು ಪ್ರೂಫ್ ಮಾಡ್ಕೋಬೇಕು ಇದ್ರೊಳಗ್ ನೋಡಿ. ಶಿವಾಚಾರ ಅಂದ್ರೆ ಹೆಂಗಿರ್ತಾನಂದ್ರ ಯಾವ ಜಾತಿ ಮತ ಲಿಂಗ ಭೇದ ಯಾವುದು ಇರೋದಿಲ್ಲ ಅವನಿಗೆ. ಇಲ್ಲಿ ನಾವು ಪಿರಮಿಡ್ ವ್ಯಾಲಿ ಹೋದಾಗ ಅದು ಅದ್ಭುತ ನೋಡ್ಕೊಂಡಿವ್ರಿ ನಾವ್ ಅದನ್ನ. ಎಲ್ಲವೂ ಶಿವನ ಸ್ವರೂಪ ಅಂತ ತಿಳಿದು ಎಲ್ಲರಲ್ಲಿ ಪ್ರೇಮ ಭಾವ ತಾಳುವುದು, ಹಂಗೆ ಪ್ರತಿಯೊಂದು ಕೆಲಸವನ್ನು ಶಿವಭಾವದಿಂದ ಆಚರಿಸುವುದು. ಯಾವುದಿದು? ಶಿವಾಚಾರ. ಯಾವುದು ಲಿಂಗ ಭೇದ ಇಲ್ಲ, ಮತ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ಯಾವುದೂ ಇಲ್ಲ ಇಲ್ಲಿ. ಎಲ್ಲವೂ ಶಿವನ ಸ್ವರೂಪ ಅಂತ ಹೇಳಿ ತಿಳ್ಕೊಂಡು ಅದನ್ನ ಪ್ರತಿಯೊಂದನ್ನು ಶಿವನ ಭಾವದಿಂದ ಆಚರಣೆ ಮಾಡೋದು. ಶಿವನ ಭಾವದಿಂದ ಆಚರಣೆ ಮಾಡ್ಬೇಕಾದಂತ ಫಲ ಏನಂತ ಒಂದ್ ಉದಾಹರಣೆ ಹೇಳ್ತೇನೆ. ನಾ ಸಣ್ಣಗಿದ್ದಾಗ ನಮ್ ಮುಚ್ಚೆ ಒಂದ್ ಕಥೆ ಹೇಳ್ತಿದ್ದ, ತಾಳಿಕೋಟಿ ಅಂತ ಹೇಳಿ ಕಸ್ತಂಗಡಿ ತಾಳಿಕೋಟಿ ಯುದ್ಧ ಅಂತ ನೀವು ಕೇಳಿರ್ಬೋದು. ಇತಿಹಾಸದೊಳಗ ಅದು ತಾಳಿಕೋಟಿ. ಅಲ್ಲಿ ಕಾಸ್ಕೋತಿ ಅಪ್ಪುಗಳು ಈಗಿನ ಹಿಂದಿನಕ್ಕಿಂತ ಹಿಂದಿನ 3ನೇ ತಲೆಮಾರಿನ ಅಪ್ಪುಗಳು ಕತಿ ನಮ್ ಮುತ್ತೆ ಹೇಳ್ತಿದ್ದ ನನ್ಗ. ಅವರು 3 ಗಂಟೆಗೆ ಎದ್ದು ಲಿಂಗ ಪೂಜೆ ಮಾಡ್ಕೊಳ್ಳೋರು, ಎಲ್ಲಾ ಮಾಡೋರು. ಅವ್ರು ಮಹಾನ್ ಯೋಗಿಗಳು. ಅವರು ಬಹಳಷ್ಟು ತಪಸ್ಸು ಮಾಡಿದಂತ ಯೋಗಿಗಳು. ದಿನಾಲು ಅವ್ರು ಎದ್ದು ಹೊರಗೆ ಬರೋಷ್ಟು ಇಡೀ ಪ್ರಾಂಗಣವನ್ನ ಸ್ವಚ್ಛ ಕಸ ಹೊಡಿದ್ರು. ಎಷ್ಟು ದಿನ ಹೋಯ್ತವ್ರು ಅಪ್ಪುಗಳಿಗೆ ಯಾರ್ ಕಸ ಹೊಡಿತಾರೆ? ಎದ್ದು ಕೂಡಲೇ ಅನ್ನೋರು ಗುರುಗಳು ತಮ್ಮ ಶಿಷ್ಯರಿಗೆ ಕೇಳೋರು, ಯಾರ್ ಕಸ ಹೊಡೆದ್ರಿ? ನಾ ಅಲ್ರಿ ಅಪ್ಪವ್ರು, ನಾ ಅಲ್ರಿ ಅಪ್ಪವ್ರು, ಯಾರುನು. ಯಾರು ಹೊಡಿತಿರ್ಬೋದು ಗೊತ್ತೇ ಆಗಲ್ದಲ್ಲ, ಒಂದಿನ ಕಂಡು ಹಿಡಿಬೇಕಂತ ಹೇಳಿ ಲಿಂಗ ಪೂಜೆಗೆ ಹೋಗಿನ ಮುಂಚೆನೆ ನಿಂದಿರ್ತಾರ ತಟ್ಟಿ ಬಂದ್ ಯಾರು ಹೊಡಿದ್ ನೋಡ್ಬೇಕು ಇವ್ರಿ ಅಂತ. ಅಷ್ಟೊತ್ತಾಗ್ಲೇ ಅವ್ರು 1 ವರ್ಷ ಕಸ ಗುಡಿಸಿರ್ತಾನ ಆ ವ್ಯಕ್ತಿ. ಅವನು ಹಸನ್ ಅನ್ನವ ತಾಳಿಕೋಟೆಯಿಂದ 1 ಹರದಾರ ದೂರ ಇರುವಂತ ಊರದು. ಅಲ್ಲಿಂದ ರಾತ್ರಿ ನಡ್ಕೊತ 1 ಗಂಟೆಗೆ ಬಿಡ್ತಿದ್ನಂತ ಅವ ಜಾಗ. ಅಲ್ಲಿಂದ ಬಂದು ಇದು ಇಡೀ ಪ್ರಾಂಗಣ ನೀಟಾಗಿ ಕಸ ಹೊಡೆದು ಹೋಗಿಬಿಡೋದು. ಹೇಳೋದಿಲ್ಲ, ಯಾರಿಗೆ ಬಿಡೋದಿಲ್ಲ, ಮಾಡಿ ಅನ್ನೋದನ್ನು ಇಲ್ಲ. ಆ ತರ ಮಾಡ ಆ ವ್ಯಕ್ತಿ ಅವತ್ ಸಿಕ್ಕೊಂಡ್ ಬೀಳ್ತಾನ. ಇವ್ರು ಬರ್ತಾರ ಗುರುಗಳು, ಯಾರ ಕಸ ಹುಡುಗರು ಹೊಡೆದು ಹೊಂಟಿರ್ತಾನೆ, ಯಾರು ನೀನು ಅಂದ್ಕೊಳ್ಳೆ, ನಾನ್ರಿ ಅಪ್ಪ ಹಸನ್ ಅದೀನಿ ಅಂತ ನನ್ನ ಹೆಸರು ಹೇಳ್ತಾನ. ಮಗನೇ ನಿನ್ನ ಬಹಳ ಇಡೀ ಜೀವನ ಎಲ್ಲ ನಿನ್ ಹಸತ್ ಹೋಗಪ್ಪ ಅಂತ ಹೇಳ್ತಾರತ್ತ. ಅವ್ರಿನ್ನ ಮೂಲ ಕುಟುಂಬಗಳು ಅದಾವ. ಅಷ್ಟೊಂದು ಅದ್ಭುತ ಆಗ್ಯದ ಅಂತ ಗುರುವಿನ ವಾಣಿ. ಯಾವದ ಅವ ಕಸ ಹುಡುಗದ್ ಹೆಂಗ್ ಮಾಡ್ದ ಅಂದ್ರ ಶಿವನ ಕೆಲಸ ಅಂತ ಮಾಡ್ದವ. ಅಲ್ಲನ್ ಕೆಲಸನ ಮಾಡ್ತಂತೆ ಮಾಡ್ದ. ಮುಸ್ಲಿಂ ಆದನು ಶಿವನ ಕೆಲಸ ಮಾಡ್ತಂತ ಯಾವುದೇ ಕಸ ಗುಡಿಸೋದಿರ್ಲಿ ಅದು ಶಿವಭಾವದಿಂದ ಮಾಡಿದಾಗ ಅದ್ರ ಬರುವಂತ ಲಾಭ ಅಧಿಕ ಬಹಳ ಅದ್ಭುತ ಅಂತ ಹೇಳಕ್ ಇಷ್ಟಪಡ್ತೀನಿ ಮಾಸ್ಟರ್. ಅಂದ್ರ ನಾವ್ ಇನ್ನೊಂದು ಪಿರಮಿಡ್ ಧ್ಯಾನಕ್ ಹೋದಾಗ ಸೇವೆ ಮಾಡಕ್ ಒಂದು ಅವಕಾಶ ಕೊಡ್ತಾರ ನಮ್ಗಲ್ಲಿ. ನಾನು ಹೋಗಿದ್ದೆ ಪಿರಮಿಡ್ ಮಗಳು ನಾನು. ಅಲ್ಲಿ ನೀವು ಯಾವ ಕೆಲಸ ಮಾಡ್ತೀರಿ ಸರಿ ಮಾಡ್ರಿ ಅಂತ ನಾವೆಲ್ಲರೂ ಏನ್ ಮಾಡುದು, ಕಸಬರಿಗೆ ಮಾಡುದು ಕೆಲಸ ಹಚ್ಕೊಂಡಿ ಎಲ್ಲಾ ಮಾಸ್ಟರ್ಸ್ ಕೂಡಿ 20-30 ಮಂದಿ ಇದ್ವಿ. ಒಬ್ರು ಪರಕಿಗೆ ತಂದ್ ಹಾಕೋರು ಗಂಡ್ಮಕ್ಳು, ಒಬ್ರು ಅದ್ನ ಮ್ಯಾಗಿಲ್ ತೆಗೆಯೋರು, ಒಬ್ರು ಕಡ್ಡಿ ಜೋಡ್ಸೋರು. ಎಷ್ಟು ಚಂದ ಮಾಡ್ದೇವಂದ್ರಿ. ಅಲ್ಲಿ ಏನಾದ್ರು ಬಂತ ನಮಗ? ಅಲ್ಲಿ ಕಸ ಮಾಡೋದು ಕನಿಷ್ಠನು ಅನಿಸ್ಲಿಲ್ಲ, ಇದನ್ನು ಅನಿಸ್ಲಿಲ್ಲ. ಎಲ್ಲರೂ ಹಾಡ್ಕೊತ ಆ ಸಮಯದ ಮಂಗಳ ಮೇಡಮ್ ಇದ್ರು ನಮ್ ಜೊತೆ. ಎಲ್ಲರೂ ಕಸಬಾರಿ 20-30 ಹಿಂಗ್ ಕಸಬಾರಿ ಇದ್ದು. ಅಷ್ಟು ಚಂದ ಅದೊಂದು ಅದ್ಭುತ ಕೆಲಸ ನೆನ್ಪಿಡ್ತದೆ. ಯಾವಾಗ ನಾವು ಶಿವ ಭಾವದಿಂದ ಮಾಡಿದ್ವಿ ಅಂದ್ರ ಅಲ್ಲಿ ಕನಿಷ್ಠ ಅನ್ನೋ ಭಾವನೆ ನಾವು ಬರಂಗಿಲ್ಲ ಅಂತ ಹೇಳ್ತಾರೆ. ಇದು ಯಾವುದು? ಶಿವಾಚಾರ. ಈ ಶಿವಾಚಾರದೊಳಗ ಈ ತರ ಎಲ್ಲಾ ಬರ್ತದ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದು ಗಣಾಚಾರ. ಈ ಪಂಚಮುಖಗಳು ಒಂದ್ರೊಳಗನೆ ಇಷ್ಟು ಬಂದಾವ್ರಿ. 5 ಸ್ತ್ರೀಯರ ಮುಖ ನರಿಯಿರಿ ನೀವಂದಾಗ ಪಂಚಮುಖಗಳೊಳಗ ಈಗ 3 4ನೇದ್ದು ಗಣಾಚಾರ ಅಂತ ಹೇಳಿ 4ನೇ ಆಚಾರ ಇದು. ಯಾವ್ದು ಗಣಾಚಾರ ಅಂದ್ರ ಶಿವ ಜ್ಞಾನಕ್ಕಾಗಿ ಶಿವ ಶರಣೆಗಾಗಿ ಎಲ್ಲಾ ತ್ಯಾಗಕ್ಕೂ ಸಿದ್ಧವಾಗಿರ್ಬೇಕು ಆ ವ್ಯಕ್ತಿ. ಈಗ ಪಿರಮಿಡ್ ವ್ಯಾಲಿಗೆ ಎಲ್ಲರೂ ಬರ್ತಾರ. ಅಲ್ಲಿ ಏನೇ ಸಮಸ್ಯೆ ಆದ್ರೂ ಎಲ್ಲದಕ್ಕೂ ಅವ ಸಿದ್ಧವಾಗಿರ್ಬೇಕು. ಈ ತರ ನಾವ್ ಈ ಸದ್ಯಕ್ಕೆ ಹೇಳ್ಬೇಕು ಅಂತಂದ್ರ ಎಷ್ಟೊಂದು ಅಲ್ಲಿ ನಾವ್ ನೋಡಿದೇವ್ರಿ. ಎಂತೆಂತ ದೊಡ್ಡ ಮಾಸ್ಟರ್ ಹೇಮಾ ಮೇಡಮ್ ತಾವೆಲ್ಲ ನೋಡಿರ್ಬೇಕು. ಅವ್ರೆಲ್ಲಾ ಗಂಗಾಳದಾಗ ಅನ್ನ ಉಣಿಸಿದ್ರ ಅಲ್ಲಿ ಚೇರ್ಕೊಂಡು ಕೂಡು, ನೀವ್ ಹೊಳ್ಳಿ ಹೋಗು, ಅದಿಷ್ಟು ಅನ್ನ ಊಟ ಮಾಡ್ಬೇಕು ಸಾಚಲ್ಗಳನ್ನ. ಎಷ್ಟೊಂದು ಸೇವೆ ಮಾಡ್ತಿದ್ರಿ ಅಲ್ಲಿ. ಎಂತೆಂತರು ಅಲ್ಲೆಲ್ಲ ದಾರಿ ಎಂತೆಂತ ಮಾಸ್ಟರ್ಗಳು. ಅಂದ್ರ ಅಲ್ಲಿ ಅವ್ರು ಹೆಂಗಂದ್ರ ಅದನ್ನ ಶಿವನ ಕೆಲ್ಸ ಅಂತೆ ಮಾಡ್ತಾರ ಅಲ್ಲಿ. ಅದಕ್ಕಾಗಿ ಹೋರಾಡೋದು ಜ್ಞಾನಾಗಿ ಶಿವ ಎಲ್ಲಾ ಸಿದ್ಧವಾಗಿರೋದು ಗಣಾಚಾರ ಅಂದ್ರ. ಕೈಯಲ್ಲಿ ಅವನಿಗೆ ದಂಡು ಕೊಡ್ತಾರ. ಒಂಥರ ಇಡೀ ವಿಷಯ ಯೋಧನಿದ್ದ ಹಾಗೆ ಗಡಿ ಒಳಗೆ ಯಾರನ್ನು ಬಿಡಬಾರ್ದು, ಕಾಯ್ಬೇಕು ಅನ್ನೋ ಯೋಧ ಹೆಂಗ್ ಕಾಯ್ತಾನ, ಗಣಾಚಾರ ಅಂದ್ರ ಆ ರೀತಿ ಅಂತ ಹೇಳ್ತಾರ. ಸತ್ಯಕ್ಕಾಗಿ ಹೋರಾಟ ಮಾಡಾಕುನು ಹಿಂದಿಗೆ ಬರ್ದವ. ಆಮೇಲೆ ನ್ಯಾಯ ಮಾರ್ಗದಲ್ಲಿ ಹೋಗಿ ನ್ಯಾಯ ಕೊಡಿಸುವಂಥದ್ದು ಮಾಸ್ಟರ್. ಆಮೇಲೆ ತವ್ರ ಮನೆ ಹೆಸರುನು ಅಡ್ಡ ಹೆಸರು ಗಣಾಚಾರ ಅಂತಾನೆ.
ಇದು ನನ್ನ ತವನ ಹೆಸರು ಸರ್ ಕೂಡ. ಎಲ್ಲರಲ್ಲಿಯೂ ಈ ತರ ಹ್ಯಾಂಗಂದ್ರ ಗತ್ತಿನಂಗಿರ್ಬೇಕು, ಅದನ್ನ ಶಿವ ಮನೋಭಾವನೆ ಇರ್ಬೇಕು, ತೊಂದರೆ ಬಂದ್ರೆ ಎದುರ್ಸಂಗನು ಇರಬೇಕು, ರಕ್ಷಣೆ ಮಾಡುವಂತವನು ಇರ್ಬೇಕು. ರಕ್ಷಣೆ ಮಾಡುವ ಸಮಯದಲ್ಲಿ ಏನಾದ್ರೂ ಬಂತಂದ್ರೆ ತನ್ನನ್ ತಾನು ಪ್ರಾಣ ತ್ಯಾಗ ಮಾಡಕ್ ಸರಿ ಅವ್ ಹಿಂದೆಗಿಬಾರ್ದು. ಅದಕ್ಕೆ ಗಣಾಚಾರ ಅಂತ. ಸೈನಿಕ ಇದ್ದಂಗ, ಯೋಧ ಇದ್ದಂಗ ಗಣಾಚಾರ ಅಂತ. 4ನೇ ಆಚಾರ ಇದು. ಇನ್ನೊಂದು ಭ್ರಷ್ಟಾಚಾರ, 5ನೇ ಆಚಾರ ಇದು. 5ನೇ ಆಚಾರ ಯಾವುದಂದ್ರೆ ಎಲ್ಲರಲ್ಲಿಯೂ ನಯ ವಿನಯದಿಂದ ಶಿವಭಾವದಿಂದ ವರ್ತಿಸುವುದು. ಒಂದ್ 5-6 ಲಕ್ಷ ಜನರಿದ್ರೆ ನಾವು ಕರ್ತಾಳಕ್ ಹೋದಾಗ ಎಲ್ಲಿ ಒಂದಿಷ್ಟು ನೂಕು ನುಗ್ಗಲು ಇರ್ಲಿಲ್ರಿ. ಎಷ್ಟೊಂದು ಶಿವಭಾವನೆ. ಒಂದು ಪಾಳೆ ಹಚ್ಚದಾಗ ಒಬ್ರಿಗೊಬ್ರು ದಬ್ಬತಿದ್ದಿಲ್ಲ, ಎಲ್ಲಿ ಗದ್ದಲಾಗ್ಲಿಲ್ಲ. ಅಂದ್ರೆ ಬಹುಶಃ ಪ್ರತಿದಿನ ಎಲ್ಲರೂ ಧ್ಯಾನಕ್ ಬಂದವರು, ಧ್ಯಾನಾರ್ಥಿಗಳು ಇದೆಲ್ಲ ಮೇಳಸಿ ಶರಣರೇ ಅಂತಾನೆ ಹೇಳ್ಬೋದು ನಾವು. ಅಲ್ಲಿ ಯಾವ್ದು ಆಗ್ಲಿಲ್ಲ. ಯಾವ ತರ ಆಯ್ತು ಅಲ್ಲಿ ಅಂದ್ರ ನಯ ವಿನಯ ಶಿವಭಾವದಿಂದ ವರ್ತಿಸೋದು. ಭ್ರಷ್ಟಾಚಾರ ಅಂದ್ರ ಹೆಂಗಿತ್ತಂದ್ರ ಎಂತ ಶಿವಮನ ಎಲ್ಲರೂ ನಾವು ಒಂದು ಎನ್ನುವ ಭಾವ. ಅಲ್ಲಿ ನಿಮ್ಮ ಧರ್ಮ ಯಾವುದು ಅಂತ ಯಾರು ಕೇಳಂಗಿಲ್ಲ. ಆಮೇಲೆ ನಿಮ್ಮದ್ ಕುಲ ಯಾವ್ದಂತ ಯಾರು ಕೇಳಂಗಿಲ್ಲ. ಇದನ್ನ ಯಾರು ಹೇಳ ಪತ್ರಿಜ್ ಗುರುಗಳು ಹೆಂಗ್ ದಾರಿ ತಂದ ನೋಡಿದ್ ಭ್ರಷ್ಟಾಚಾರ ನಮ್ಗೆ ಗೊತ್ತಾಗದೇ ಸದ್ ಆಚರಣೆ ತಂದಿವಿ ನಾವೆಲ್ಲರೂ. ನಮ್ಮೆಲ್ಲರ ಪರಮಗುರು ತ್ರಿಜು ಗುರುಗಳು ಕೊಟ್ಟಂತಹ ಧ್ಯಾನ ನಿಧಿ, ಈ ತವನಿಧಿಯಿಂದ ನಾವೆಲ್ಲರೂ ಹೆಂಗದೀವಿ ಅಂತಂದ್ರ ಅಲ್ಲಿ ಯಾವುದು ಬರ್ಲಿಲ್ಲ. ನೀ ಯಾವ ಮಂದಿ, ನೀ ಯಾವ ಊರವ್ರು ಅಂತ ಕೇಳ್ತಿದ ಹೊರತು ನಿಮ್ಮದ್ ಯಾವುದು ಅಂತ ಯಾರು ಕೇಳಿಲ್ಲ. ಅಲ್ಲಿ ನೀ ದೂರ ನಿಂದ್ರು, ನೀ ಸಮೀಪ, ನೀ ಏನೇನೇನೇನು ಇದ್ದಿದ್ದಿಲ್ಲ, ವ್ಯತ್ಯಾಸ ಅನ್ನೋದಿಲ್ಲ. ಎಲ್ಲರೂ ನಯ ವಿನಯ ಭ್ರಷ್ಟಾಚಾರಿಗಳಾಗಿದ್ರಂತಾನೆ ಹೇಳ್ಬೋದು. ಭ್ರಷ್ಟಾಚಾರಿ ಅಂದ್ರ ನಯ ವಿನಯದಿಂದ ಎಲ್ಲರಲ್ಲಿ ಶಿವನನ್ನ ಕಾಣುವಂಥದ್ದು ಭ್ರಷ್ಟಾಚಾರಿ ಅಂತಾರೆ. ಅದಕ್ಕ ಇಲ್ಲಿ ತವನಿಧಿ ಅಂದ್ರೆ ಏನಂದ್ರ, ತವನಿಧಿ ತಮ್ಗೆ ಗೊತ್ತಿದ್ರೆ ದೇವರ ದಾಶವರಿಗೆ ದೇವರ ದಾಶಮಯನ ಬಸವಣ್ಣವ್ರ ಕಾಲಕ್ಕಿಂತ ಮುಂಚೆ ಅದಾನ ಅಂತ ಹೇಳ್ತಾರ. ಅವ್ರ ಸಮಕಾಲರು ಅಂತ ಹೇಳ್ತಾರ ಒಂದೊಂದ್ರೊಳಗ. ಆದ್ರೆ ಏನೇ ಇದ್ರು ಅವ್ರು ಬಸವಣ್ಣವ್ರ ವಚನದಲ್ಲಿ ಬಂತು. ಆಮೇಲೆ ನಮ್ಮ ಊರ್ ಸಮೀಪ ಇದು ಮುದ್ನೂರ್ ಅಂತ ಹೇಳಿ, ಮುದ್ನೂರದಲ್ಲಿ ಇದ್ದವ್ರು ಇವ್ರು. ಅಲ್ಲಿ ಐಕ್ಯ ಸ್ಥಳ ಇನ್ನೂ ಅದಲ್ಲಿ ಜಾತ್ರೆ ನಡೀತದಲ್ಲಿ ದೇವರ ದಾಶಮಯ್ಯನವ್ರದ್ದು. ಅವರು ಹೆಂಗ ಮಹಾನ್ ಶರಣರವ್ರು, ನೇಕಾರರು. ಅವ್ರು ತನ್ನ ಗಂಡ ಹೆಂಡತಿ ಇಬ್ರು ನೇಕಾರರು. ಒಂದ್ ಎಳಿ ಹರಿತು ಅಂದ್ರ ಅವಳು ಒಣಕಿಗೆ ತಗೊಂಡು ಭತ್ತ ಕೊಡ್ತಿರ್ತಾಳಂತ. ಹಿಂಗ ಎಳಿ ಕಟ್ಟಾಯ್ತಂದ ತಕ್ಷಣ ಭತ್ತ ಕುಟ್ಟಕ್ ಒಣಕಿ ಎತ್ತಿರ್ತಾಳ. ಆ ಒಣಕಿ ಅಲ್ಲೇ ನಿಂದಿರ್ತದ. ಅವಳು ಬಂದು ಅದನ್ನ ಅಂಟಿಸಿ, ಅವು ಎಳಿ ಬರ್ತಾವಲ್ಲ ನೇಯ್ಗೆ ಮಾಡ್ಬೇಕ ಸೀರೆಗಳು, ಅದು ಅಂಟಿಸಿ ಹೋಗ್ತಿರ್ತಾಳ. ಆ ತರ ಇಬ್ರದು ಜೋಡಿ ಇತ್ತವ್ರದ್ದು ಅಂತ ಮಹಾಶರಣರವರು. ಅವ್ರಿಗೆ ಶಿವನೇ ಮೆಚ್ಚಿ ತವನಿಧಿ ಅನ್ನೋದು ಕೊಟ್ಟಿದ್ರಂತ. ತವನಿಧಿ ಅಂತಂದ್ರೆ ಏನಂದ್ರ ಎಂದಿಗೂ ಬತ್ತಂಗಿಲ್ಲ ಕಣಜೆ. ಒಂದು ತವನಿಧಿಯನ್ನು ಬುಟ್ಟಿ ಕೊಟ್ಟಿರ್ತಾರ, ಎಷ್ಟು ತಕೊಂಡ್ರು ಅದು ಬರಿದಾಗೋದೇ ಇಲ್ಲ. ಅಂದ್ರೆ ಜ್ಞಾನ ನಿಧಿ ಅನ್ನೋದಕ್ಕೆ ನಾ ತವನಿಧಿ ಅಂತ ಹೇಳಿ ತಗೊಂಡೆ ಮಾಸ್ಟರ್. ಆಮೇಲೆ ಇದು ನಾವ್ ಗೊತ್ತಾಕಂದ್ರೆ ಏನ್ ಮಾಡ್ತೀವಿ, ಭ್ರಷ್ಟಾಚಾರನ ಆಚರಿಸುತ್ತಾ ಇದೀವಿ. ಇದು ಎಲ್ಲಾ ಸಾಧಕರು ಧ್ಯಾನಿಗಳು ಜೊತೆಗಿದ್ದಾಗ ಮಾತ್ರ ಇದೆಲ್ಲ ಆರಾಮಾಗಿ ಆಚರಣೆ ಮಾಡ್ತೀವಿ. ಊರಿಗೆ ಬಂದ್ ಯಾವತ್ತು ನಮ್ಮನ್ನ ನಾವು ಚೆಕ್ ಮಾಡುವ ಮಾಸ್ಟರ್, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅಲ್ಲಿದ್ದಾಗ ಮಾತ್ರ ಎಲ್ಲರೂ ನೀಟಾಗಿ ಆಚರಣೆ ಮಾಡಿರ್ತೀವಿ. ಇನ್ನೊಂದು 3 ಸಂಕಲೆಯ ಕಳೆಯಲರಿಯಿರಿ ನೀವು. ಒಂದ್ ನಿಮಿಷ ಮಾಸ್ಟರ್. 3 ಸಂಕಲೆಯ ಕಳೆಯಲರಿಯಿರಿ ನೀವು. ಯಾವ 3 ಸಂಕಲೆ? ಕನಕಮೋಹ, ಕಾಮಿನಿ ಮೋಹ, ಕೀರ್ತಿ ಮೋಹ. ಕನಕಮೋಹ, ಕಾಮಿನಿ ಮೋಹ, ಕೀರ್ತಿ ಮೋಹ ಹೆಂಗಿರ್ತದ ಗೊತ್ತಲ್ರಿ? ಇವೆರಡು ಒಂದ್ ಹಂತಕ್ಕ ಕಡಿಮೆ ಆಗ್ಬೋದು. ಕನಕಮೋಹ, ಕಾಮಿನಿ ಮೋಹ ಒಂದ್ ಏಜಿ ಬಂದಾಗ ಸಾಕಪ್ಪ ಇದು ಅಂತ ಹೇಳಿ ಕಡಿಮೆ ಆಗ್ಬೋದು. ಆದ್ರೆ ಕೀರ್ತಿ ಮೋಹ ಕಡಿಮೆ ಆಗುದಿಲ್ಲ ಅಂತ ಹೇಳ್ತಾರೆ. ಕೀರ್ತಿ ಮೋಹ ವ್ಯಾಮೋಹಕ್ಕೆ ಬಿತ್ತು ಅಂದ್ರೆ ಅದು ಕಡಿಮೆ ಆಗುದಿಲ್ಲ ಅಂತ ಹೇಳ್ತಾರ ಅದನ್ನ. 3 ಸಂಕಲೆ ಕಳೆಯಲರಿಯಿರಿ ನೀವು. ಯಾವ ಅಂದ್ರ ಹೇಳಿದ್ನಲ್ರಿ, ಕನಕಮೋಹ, ಕಾಮಿನಿ ಮೋಹ, ಕೀರ್ತಿ ಮೋಹ. ಎರಡು ಹೆಂಗಾದ್ರೂ ಒಂದ್ ಏಜಿ ಬಂದ್ಮೇಲೆ ಹೋಗ್ತಾವ. ಆದ್ರೆ ಈ ಕೀರ್ತಿ ಮೋಹ ಅನ್ನೋದು ಬಾಳ ಹತ್ಕೊಂತು ಅಂದ್ರ ಬಹಳ ಇದು ನುಂಗುತ್ತದ ಅಂತ ಹೇಳ್ತಾರ. ಅಂದ್ರೆ ಬಿಡಿಸ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ನಿನ್ ಗಿರಿಜಾ ಮೇಡಮ್ ಹೇಳಿದ್ರಲ್ಲ, ಆ ಜೇನ್ದೊಳಗ ನೊಣ ಬಂದ್ ಬಿತ್ತು ಅಂದ್ರ ಕಾಲ್ ಎತ್ತಾಕ್ ಬರತ್ತ, ಆತರ ಕೀರ್ತಿ ಮೋಹ ಆತರ ಅಂಟ್ಕೊಂಡ್ಬಿಡ್ತದ ಅಂತ ಹೇಳ್ತಾರ ಪ್ರಭುದೇವ್ರು. ಇನ್ನೊಂದು ಲಾಸ್ಟ್ ನೋಡಿ, ಯಾವ್ದಂದ್ರೆ ಕಾಯ ಹಿಡಿದು ಲಿಂಗವ ಮುಟ್ಟಿದೇನೆಂಬ ಭ್ರಮೆಯ ನೋಡ ಗುಹೇಶ್ವರ. ಅಂದ್ರೆ ನಾವು ನನ್ನ ಲಿಂಗ ಅಂತಂದ್ರೆ ಪ್ರಾಣಲಿಂಗ, ಆತ್ಮ ಜೀವಾತ್ಮ ಎರಡು ಒಂದಾದಾಗ ಅದನ್ನ ಹೇಳದಕ್ ಹೋಗಿ ಅಲ್ಲಮರಿ ಏನಂತಾರ, ಅಂದ್ರೆ ದೇಹದ ಹೊರಗಡೆ ಇದೀನಿ, ದೇಹ ಭಾವದಾಗ ಇದೀನಿ, ನೀ ಆತ್ಮ ಭಾವದಲ್ಲಿ ನೋಡಿನಿ ಅಂತ ಹೇಳ್ತಿದ್ದಿ. ಇದು ಅಲ್ಲ. ಹೆಂಗಿರ್ಬೇಕಪ್ಪ ಅಂದ್ರ ಹೇಳ್ತಾರ ಅದಕ್ಕ. ಹೆಂಗಿರ್ಬೇಕು ಸಾಧಕ ಅಂತಂದ್ರ ನಿರಂತರ ಧ್ಯಾನ, ಸತ್ಸಂಗ, ಸದ್ವಿಚಾರ ಇವನ್ನ ಆಚರಿಸಿ ಅಳವಡಿಸಿಕೊಂಡಾಗ ಮತ್ತು ದಿನನಿತ್ಯದಲ್ಲಿ ನಮ್ಮನ್ನ ನಾವು ಸ್ವಯ ಮಾಡ್ಬೇಕು, ಮನಸ್ಸನ್ನು ಶೋಧಿಸಬೇಕು, ನಾವ್ ಎಲ್ಲಿ ತಪ್ಪಿವಿ ಅಂತ ತಿಳಿದು ಮುಂದಿನ ಹೆಜ್ಜೆ ಇಳಬೇಕು. ಇವೆಲ್ಲವನ್ನು ಸಾಧಿಸಿದೇವು ಅಂತಂದ್ರ ಮುಂದಿನ ಮೆಟ್ಟಲ್ ಏರಾಕ್ ಬರ್ತದ ಅಂತ ಹೇಳ್ತಾರೆ ಮಾಸ್ಟರ್. ಇನ್ನೂ ಸ್ವಲ್ಪ ಸವಿಸ್ತಾರ ಇತ್ತು, ಸ್ವಲ್ಪ ಡಿಸ್ಟರ್ಬೆನ್ಸ್ ಅದ. ಥ್ಯಾಂಕ್ ಯು ಮ್ಯಾಮ್. ಎಲ್ಲರಿಗೆ ಧನ್ಯವಾದಗಳು ನನಗೆ ಅವಕಾಶ ಕೊಟ್ಟದ್ದಕ್ಕಾಗಿ. ಮಾಸ್ಟರ್ ತಮಗೂ ಧನ್ಯವಾದ, ಸರ್ಗೆ ಧನ್ಯವಾದ, ಎಲ್ಲರಿಗೂ ಧನ್ಯವಾದ.